ರಾಘಣ್ಣ, ರಾಘಣ್ಣ, ಬನ್ನಿ. ನಿಮ್ಮ ಅಣ್ಣ ರಘು ಇಲ್ಲೇ ಹೊರಗಡೆ ಹೋಗಿದ್ದಾರೆ. ಇಷ್ಟಲ್ಲೇ ಬರ್ಬೋದು. ಕುತ್ಕೊಳ್ಳಿ. ತಿನ್ನಲು ಹಣ್ಣು ಬೇಕೇ ಅಥವಾ ಕುಡಿಯಲು ಪಾನೀಯವಾದ್ರೂ ಬೇಕೇ? ಧನ್ಯವಾದಗಳು, ಏನೂ ಬೇಡ. ತಂಪು ಪಾನೀಯವಾದ್ರೂ ತರ್ತೀನಿ, ಕುತ್ಕೊಳ್ಳಿ. ಅಯ್ಯೋ, ಏಕೆ ನನ್ನ ತಲೆ ತಿರುಗ್ತಾ ಇದೆಯಲ್ಲ? ಇಲ್ಲ ಇಲ್ಲ, ಈ ಜಗತ್ತೇ ತಿರುಗುತ್ತಿದೆಯಲ್ಲ. ಜಗತ್ತು ತಿರುಗ್ತಾ ಇಲ್ಲ, ನೀವು ತಿರುಗ್ತಾ ಇದ್ದೀರಾ ಅಷ್ಟೇ. ಏನು? ಕಣ್ಣು ಭಾರವಾಗಿ ನಿಲ್ಲಲಾಗುತ್ತಿಲ್ಲ. ಕ್ಷಮಿಸಬೇಕಾಗಿದ್ದು ನಾನಲ್ಲ, ನೀವು. ಬನ್ನಿ, ಇಹಲೋಕ ಮರೆಯುತ್ತಿರುವ ನಿಮಗೆ ಈ ದೇಹದ ರಸದೌತಣದ ಸ್ವಾಗತ. ಬೇಗ ಬರಕ್ ಎಷ್ಟೊತ್ತ ನಿನ್ಗೆ? ಆಯ್ತು ಮೇಡಮ್. ಇವ್ರಣ್ಣ ಇನ್ನೂ ಬಂದಿಲ್ಲ, ಇವ್ರನ್ನ ಅವ್ರ ಮನೆಗೆ ಬಿಟ್ವಾ. ಓಕೆ ಮೇಡಮ್. ಸರಿನಾ?
ಬೇಟೆಯಾಡಲು ಕೋವಿಯನ್ನ ಮರೆತು ಬಂದ ಹಾಗೆ ಕಾಣುತ್ತೆ. ಕೆಲವೊಂದಿಷ್ಟು ಪ್ರಾಣಿಗಳನ್ನು ಬೇಟೆಯಾಡಲು ಕೋವಿಯ ಅವಶ್ಯಕತೆ ಇಲ್ಲ ಮಂಜುಳಾ. ಹಾ, ಅದೇನೇ ಇರಲಿ, ಮೊನ್ನೆ ನಮ್ಮೂರಿಗೆ ಭಯಂಕರವಾದ ವ್ಯಾಘ್ರವೊಂದು ಬಂದಿದೆಯಂತೆ. ಆ ವ್ಯಾಘ್ರಕ್ಕೆ ತುಂಬಾ ಮುಗ್ಧಾಸುಗಳು ಬಲಿಯಾಗಿವೆಯಂತೆ. ಹೌದಾ? ನಾನೇ ವಿಷಯವನ್ನ ಕೇಳೇ ಇಲ್ವಲ್ಲ. ಕೇಳುತ್ತಾ ಹೋಗಿ ಮಂಜುಳಾ ದೇವಿಯವರೇ, ವಿಷಯ ಇನ್ನು ಭಯಂಕರವಾಗಿದೆ. ಅಷ್ಟೊಂದು ಭೀಕರವಾಗಿರುವ ವಿಷಯನ? ಹಾ. ಮೊನ್ನೆ ನಾನು ಆ ವ್ಯಾಘ್ರನ ಠಾಣದಲ್ಲಿ ಒಂದು ಮುಗ್ಧವಾದ ಹಸುವನ್ನು ಕಂಡೆ. ಬಟ್ ದೈವವಶಾತ್ ಇಂದು ಆ ವ್ಯಾಘ್ರನ ಠಾಣದಲ್ಲಿ ಆ ಮುಗ್ಧ ಹಸು ಇಲ್ಲದನ್ನು ಕಂಡು ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಹಾಗಾದ್ರೆ ಅಷ್ಟೊಂದು ಭಯಂಕರವಾಗಿರುವ ವ್ಯಾಘ್ರವೇ? ಹೌದು, ವ್ಯಾಘ್ರವೇನೋ ಭಯಂಕರವಾಗಿದೆ, ಆದರೆ ಮುಖ ಮಾತ್ರ ಗೋಮುಖ. ಅಂದರೆ ಗೋಮುಖ ವ್ಯಾಘ್ರ ಅಂತ ಹೇಳ್ತಾ ಇದ್ದೀರಾ ನಾಗರಾಜ್? ಹಾಸ್ಯ ಮಾಡ್ತಾ ಇದ್ದೀರಾ? ಹಾಸ್ಯವಲ್ಲ ಮಂಜುಳಾ ದೇವಿಯವರೇ, ಇದು ನಿಜ ಜೀವನದ ಸ್ವಾರಸ್ಯ. ನೋಡಿ, ನಿಮ್ಮ ಮಾತಿನ ಅರ್ಥವೇ ನನಗಾಗ್ತಾ ಇಲ್ಲ. ನಗುತ್ತಾ ನುಡಿಯುವವರೆಲ್ಲ ನೀತಿವಂತರೆಂದು ತಿಳಿಯುವ ನಿಮಗೆ ಈ ಸಮಾಜದ ಎರಡನೆಯ ಮುಖ ಅದೆಂತೂ ಅರ್ಥವಾದೀತು. ಗೋಮುಖ ಹೊಂದಿರುವ ಆ ಚಂದ್ರನ ವ್ಯಾಘ್ರ ಕೃತ್ಯಗಳಿಗೆ ಸಾಕ್ಷಿಯಾಗಿವೆ ನೋಡಿಲ್ಲಿ ಈ ಫೋಟೋಗಳನ್ನೊಮ್ಮೆ. ನಾಗರಾಜ್, ಇದೇನಿದು? ನಾನು ನೋಡ್ತಿರುವುದು ನಿಜವೇ? ಮಂಜುಳಾ, ಪ್ರತ್ಯಕ್ಷ ಸಾಕ್ಷಿಗೆ ಪ್ರಮಾಣ ಬೇರೆ ಬೇಕೆ? ಅಂಗೈ ಹುಣ್ಣಿಗೆ ಕನ್ನಡಿ ಬೇರೆ ಬೇಕೆ? ಅಂದ್ರೆ ನಾನು ಈ ಫೋಟೋಗಳನ್ನ ನೋಡಲಾರೆ. ನನ್ನ ಚಂದ್ರ ಮತ್ತೊಂದು ಹೆಣ್ಣಿನ ತೋಳ್ತಿಕೆಯಲ್ಲಿ. ಇದನ್ನ ನನ್ನಿಂದ ಊಹಿಸಲು ಸಾಧ್ಯವಿಲ್ಲ. ನೋಡಿದೀಯಾ ಮಂಜುಳಾ, ನಿನ್ನ ಚಂದ್ರನ ಚಂಚಲತೆಯನ್ನು? ಅವನು ನಿನ್ನನ್ನು ಪ್ರೀತಿಸುವ ನಾಟಕವಾಡಿದ್ದು ನಿನ್ನನ್ನು ಮದುವೆಯಾಗಲಿಕ್ಕಲ್ಲ, ಈ ನಿನ್ನ ಸುಂದರವಾದ ದೇಹಕ್ಕಾಗಿ, ನಿನ್ನ ಶೀಲಕ್ಕಾಗಿ, ಹಾಗೂ ನಿನ್ನಲ್ಲಿರುವ ಶ್ರೀಮಂತಿಕೆಗಾಗಿ. ಇಂದಿನ ಸೋಮಾರಿ ಬಿಕಾರಿಗಳು ದುಡ್ಡು ಮಾಡಲು ಹಾಕುವ ಯೋಜನೆ ಇದೊಂದು. ನಿಜ ನಾಗರಾಜ್, ನೋಡಿ, ಹಾವಿನ ಹೊರ ಸುಂದರತೆಗೆ ಮಾರು ಹೋಗಿ ಅದರ ಒಳ ಹಲ್ಲಲ್ಲಿ ವಿಷ ಇರುತ್ತೆ ಎನ್ನುವುದನ್ನೇ ಮರೆತು ಹೋಗಿಬಿಟ್ಟಿದ್ದೆ. ಆದ್ರೆ ಸರಿಯಾದ ಸಮಯಕ್ಕೆ ನೀವು ಬಂದು ಆ ಹಾವಿನ ಸ್ನೇಹದಿಂದ ನನ್ನನ್ನ ಬಿಡಿಸಿದ್ದೀರ ಅಂದಾಗ ನಿಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ನಾಗರಾಜ್. ಇದರಲ್ಲಿ ಧನ್ಯವಾದವನ್ನು ಹೇಳುವ ಪ್ರಸಂಗ ಒಂದೇನಿದೆ ಮಂಜುಳಾ? ಅಂತಹ ಗೋಮುಖ ವ್ಯಾಘ್ರಗಳ ಬಾಯಿಯಿಂದ ನಿಮ್ಮಂತ ಮುಗ್ಧ ಯುವತಿಯರನ್ನು ಬಿಡಿಸಿಕೊಳ್ಳುವುದೇ ನನ್ನಂತವರ ಕಾರ್ಯ. ಮಂಜುಳಾ, ಆ ಚಂದ್ರನ ಬಣ್ಣವನ್ನಂತೂ ಬಯಲು ಮಾಡಿದ್ದಾಯಿತು. ಇನ್ನು ಮುಂದಾದರೂ ನೀವು ಎಚ್ಚರಿಕೆಯಿಂದಿರಬೇಕು. ಏಕೆಂದರೆ ನಡತೆಗೆಟ್ಟ ಹೆಣ್ಣಿನ ಬಾಳು ಹುಳು ಬಿದ್ದ ಹಣ್ಣಿನ ಹೋಳಿದ್ದಂತೆ, ಯಾವುದೇ ಕಾರಣಕ್ಕೂ ಉಪಯೋಗಕ್ಕೆ ಮಾತ್ರ ಬಾರದು. ನಿಜ ನಾಗರಾಜ್, ನೀವು ಹೇಳುವ ಮಾತು 100ಕ್ಕೆ 100ರಷ್ಟು ಸತ್ಯ. ಹೆಣ್ಣಿಗೆ ಮಾನವೆಂಬುದು ಕಣ್ಣಿದ್ದಂತೆ. ಆ ಕಣ್ಣೆ ಹೋದ ಮೇಲೆ ಅವಳು ಕುರುಡಿಯಾಗುತ್ತಾಳೆ. ಕುರುಡಿಯಾಗಿರುವ ಹೆಣ್ಣು ತನ್ನ ಜೀವನದ ವ್ಯಥೆಯನ್ನ ಕಂಡವರ ಬಳಿ ಹೋಗಿ ಹೇಳಿಕೊಂಡಾಗ ಅದನ್ನು ನೋಡಿ, ಅವಳ ಕುರುಡತೆಯನ್ನು ನೋಡಿ ಮರುಗಿ ಜೀವನ ಕೊಡಲಾರದೆ ಅವಳ ಬಾಳನ್ನ ಅಧೋಗತಿಗೆ ತುಂಬುವ ಕಾಮಾಂಧರೆ ತುಂಬಿ ಹೋಗಿದ್ದಾರೆ ಈ ಜಗತ್ತಿನಲ್ಲಿ. ಅಂದ ಹಾಗೆ ಮಂಜುಳಾ, ನಿಮಗೆ ನಾನು ಇನ್ನೊಂದು ಎಚ್ಚರಿಕೆಯನ್ನು ಕೂಡ ಕೊಡುತ್ತೇನೆ. ನೀವು ಈ ಫೋಟೋಗಳನ್ನು ಆ ಚಂದ್ರನ ಕೈಗೆ ಕೊಟ್ಟೊಡನೆ ಅವನು ಇದನ್ನು ನೋಡಿ, ಇದರಲ್ಲಿರುವುದು ನಾನಲ್ಲ, ನನಗಾಗದಿರುವವರು ಯಾರೋ ಮಾಡಿರುವ ಅನ್ಯಾಯ ಎಂದು ಹೇಳಿ ನಿಮ್ಮನ್ನು ನಂಬಿಸುತ್ತಾನೆ. ದಯವಿಟ್ಟು ನೀವು ಮಾತ್ರ ನಂಬಬಾರದು. ಇಲ್ಲ,
ಅವನ ಇಂತಹ ನಾಟಕಗಳಿಗೆ ಯಾವುದೇ ಕಾರಣಕ್ಕೂ ನಾನು ಸೋಲಲು ಸಾಧ್ಯವೇ ಇಲ್ಲ. ನೀವು ಸೋಲದಿದ್ದರೆ ಅವನು ತನ್ನ ಪ್ರೇಮದ ರಾಗವನ್ನಾಡಲು ಪ್ರಯತ್ನಿಸುತ್ತಾನೆ. ಏನೆಂದು? ಮಂಜುಳಾ, ನನ್ನ ದೇಹದ ರಕ್ತದ ಕಣ ಕಣದಲ್ಲಿಯೂ ಮಂಜುಳಿಯ ದಿವ್ಯ ಪ್ರೇಮದ ರಾಗವನ್ನೇ ಹಾಡುತ್ತಾ ಹರಿಯುತ್ತಿದೆ. ನನ್ನನ್ನು ನಂಬು ಮಂಜುಳಾ, ನಾನು ಮೋಸಗಾರನಲ್ಲ, ವಂಚಕನಲ್ಲ. ನಾನು ನಿನ್ನ ಪ್ರೀತಿ ಆರಾಧಕ ಎಂದೇಳಿ ನಿಮ್ಮನ್ನು ನಂಬಿಸಲು ಪ್ರಯತ್ನಿಸುತ್ತಾನೆ. ಯಾವುದೇ ಕಾರಣಕ್ಕೂ ನೀವು ನಂಬಬಾರದು. ಇಲ್ಲ, ಯಾವುದೇ ಕಾರಣಕ್ಕೂ ನಾನು ನಂಬೋದಿಲ್ಲ. ಆದ್ರೆ ನೋಡಿ, ನನ್ನ ಬಾಳ ದೋಣಿ ಯಾವುದೇ ಕಾರಣಕ್ಕೂ ಮೊಡವೆಗೆ ತಿರುಗದಂತೆ ನನಗೆ ಎಚ್ಚರ ವಹಿಸಿದ್ದೀರಾ. ನೀವು ಮಾಡಿರುವ ಈ ಉಪಕಾರಕ್ಕೆ ನಾನು ಎಷ್ಟು ಸಾವಿರ ಬಾರಿ ಕೃತಜ್ಞತೆ ಹೇಳಿದ್ರು ಅದು ಕಡಿಮೆಯೇ ನಾಗರಾಜ್. ಅದೇನೇ ಇರಲಿ ಮಂಜುಳಾ ದೇವಿಯವರಿಗೆ, ಹುಲಿಯ ಬಾಯಿಯಿಂದ ತಪ್ಪಿಸಿಕೊಂಡಿದ್ದಕ್ಕಾಗಿ ಯಾವುದಾದರೂ ಒಂದು ದೇವಸ್ಥಾನಕ್ಕೆ ಹೋಗಿ ನಮಸ್ಕರಿಸಿ ನಂತರ ಮನೆಗೋಗಿ ನೆಮ್ಮದಿಯಿಂದ ನಿದ್ದೆ ಮಾಡಿ. ಆಪತ್ತೊದಗಿದಾಗ ಈ ನಾಗರಾಜನನ್ನು ಮನದಲ್ಲಿಯೇ ಸ್ಮರಿಸಿ, ನಿಮ್ಮ ಸಹಾಯಕ್ಕಾಗಿ ಈ ನಾಗರಾಜ ತಕ್ಷಣವೇ ನಿಮ್ಮ ಮುಂದಿರುತ್ತೇನೆ. ನಾನಿನ್ನು ಬರಲೇ? ಬಾಯ್. ಈ ನಾಗರಾಜ್ ಅದೆಷ್ಟು ಒಳ್ಳೆಯವರು. ಸರಿಯಾದ ಸಮಯಕ್ಕೆ ಬಂದು ನನ್ನನ್ನ ಇಂದು ಘೋರವಾದ ವಿಪತ್ತಿನಿಂದ ಪಾರು ಮಾಡಿದ್ರು. ಇಲ್ಲವಾದರೆ ಯಾವ ನೀರಲ್ಲಿ ಮೊಸಳೆ ಇರುತ್ತದೋ, ಏನಿರುತ್ತದೆ ಅಂತ ದೇವರೇ ಬಲ್ಲ. ಓಹೋ, ನನ್ನ ಹೃದಯದ ರಾಣಿ ಇಲ್ಲೇ ನಿಂತಿರುವಳಲ್ಲ. ನನ್ನೀ ನಲ್ಲೆಯ ಹೃದಯ ಅದೆಷ್ಟು ಕೋಮಲ. ನಿಜವಾಗಿಯೂ ನಾನಿವಳನ್ನು ಮರೆತು ಒಂದು ಅರೆಕ್ಷಣ ಸಹ ಜೀವಿಸಲಾರೆ. ಅರೆ, ಅದು ಎಷ್ಟು ಹೊತ್ತು ನಿಂತರೂ ನೋಡದೆ ನಿಂತಿರುವಳಲ್ಲ. ಮುನಿಸು ತೋರಿರಬಹುದೇ, ಇದ್ದರೂ ಇರಬಹುದು. ಅಬ್ಬಬ್ಬಾ, ಹೆಣ್ಣಿಗೆ ಮುನಿಸು ಬಂದಾಗ ಸಮಾಧಾನ ಕೈಯಲು ಆ ಬ್ರಹ್ಮನಿಂದಲೂ ಆಗದು. ಮಂಜಿ, ನೋಡಿಲ್ಲಿ, ನಿನ್ನ ಪ್ರೇಮದ ದಾಸ ನಿನಗಾಗಿ ಕಾದಿದ್ದಾನೆ. ರೀ ಚಂದ್ರು, ದಾರಿಯಲ್ಲಿ ನಿಂತಿರುವ ಹೆಣ್ಣು ಹುಡುಗಿಯನ್ನ ನೋಡಿ ನಿಮ್ಮ ಪ್ರೇಮಿಗೆ ಕರೆದ ಹಾಗೆ ಏಕವಚನದಲ್ಲಿ ಮಾತನಾಡಿಸ್ತಾ ಇದ್ದೀರಲ್ಲ, ಏನು ವಿಷಯ? ಏಕೆ ಮಂಜುಳಾ, ನಾನು ನಿನ್ನನ್ನು ಏಕವಚನದಲ್ಲಿ ಸಲಿಗೆಯಿಂದ ಕರೆದದ್ದು ತಪ್ಪೆ. ಅದಲ್ಲದೆ ಮೇಲಾಗಿ ನೀನು ನನ್ನ ಸೋದರ ಸೊಸೆಯೂ ಅಲ್ಲ, ಪ್ರೀತಿಯ ಪ್ರಿಯತಮೆಯೂ ಅಲ್ಲ, ಜೀವನದ ಜೊತೆಗಾರ್ತಿಯಂತೂ ಅಲ್ಲವೇ ಅಲ್ಲ. ಮಂಜುಳಾ, ಇಂದೇಕೋ ನಿನ್ನ ನಡೆ ನುಡಿಗಳೇ ವಿಚಿತ್ರವಾಗಿವೆಯಲ್ಲ. ನನ್ನಲ್ಲಿ ಅದ್ಯಾವ ದೋಷವನ್ನು ಕಂಡು ನೀನು ಈ ರೀತಿ ನುಡಿಯುತ್ತಿರುವೆ? ದೋಷ? ಚಂದ್ರನ ಸುಂದರವಾಗಿರುವ ಬೆಳಕಿಗೆ ಬಾರು ಹೋಗಿ ಅವನಲ್ಲಿ ಕಪ್ಪು ಕಲೆಗಳಿರುತ್ತೆ ಅನ್ನೋದು ನಾನು ಮರೆತೇ ಹೋಗಿದ್ದೆ ಚಂದ್ರು. ಅಂದರೆ ನನ್ನಲ್ಲಿ ಕಪ್ಪು ಕಲೆ ಇದೆ. ಈ ಚಂದ್ರುವಿನಲ್ಲಿ ಬಡತನವೆಂಬ ಕಲೆ ಇದೆಯೇ ಹೊರತು ನಡತೆ ಹೀನನೆಂಬ ಕಲೆ ಇಲ್ಲ. ಇರಲಿ, ನನ್ನ ಬಾಳ ದೀಪ ಇಂದೇಕೋ ನನ್ನ ಮೇಲೆ ಕೋಪ. ಬಾಳು ಬೆಳಗುವ ದೀಪ ಹಾಗೆ ಹೀಗೆ ಅಂತ ಹೊಗಳಿಕೆಯ ಮಾತುಗಳಿಂದ ನನ್ನನ್ನ ಮೋಸ ಮಾಡುತ್ತಾ ಇಲಿಯೊಂದಿಗೆ ಬೆಕ್ಕು ಚೆಲ್ಲಾಟವಾಡಿದಂತೆ ನನ್ನ ದೇಹದೊಂದಿಗೆ ಚೆಲ್ಲಾಟವಾಡಿದ ನಿನ್ನಂಥ ನೀತಿವಂತನ ಮೇಲೆ ಕೋಪ ತೋರದೆ ಈ ನನ್ನ ಮೈಯ ರೂಪ ತೋರಬೇಕಾಗಿತ್ತೇನೋ? ಮಂಜುಳಾ, ಇದೇಕೆ ಈ ವಿರಸ? ನೋಡಿ, ಕೆಟ್ಟ ಕಾಮದ ಮನವನ್ನಿಟ್ಕೊಂಡು ಕಂಡ ಹೆಣ್ಣುಗಳ ಜೊತೆ ಚೆಲ್ಲಾಟ ಮಾಡುತ್ತಾ ನನಗೆ
ಹೀಗೆ ಮೋಸ ಮಾಡಿದ್ರಲ್ಲ, ನಿನ್ನಂತ ನಡತೆ ಹೀನನ ಮೇಲೆ ದ್ವೇಷ ತೋರದೆ ವಿರಸ ತೋರಿಸಬೇಕಾಗಿತ್ತು. ಮಂಜುಳಾ, ಇಲ್ಲದ ಸಂಶಯವನ್ನು ತಲೆಯಲ್ಲಿ ತುಂಬಿಕೊಂಡು ನೀ ತೋರದಿರು ದ್ವೇಷ. ವಿನಯಗಾರ, ನೀತಿಗಾರ, ನಡವಳಿಕೆಗಾರ ಅಂತ ತಿಳಿದು ನನ್ನ ಹೃದಯವನ್ನೇ ನಾನು ನಿನಗೆ ಅರ್ಪಿಸಿದ್ದೆ. ಅಂಥದ್ರಲ್ಲಿ ನನ್ನಂಥವಳಿಗೆ ಮೋಸ ಮಾಡಿ ಮತ್ತೊಂದು ಹೆಣ್ಣಿನೊಂದಿಗೆ ಚೆಲ್ಲಾಟವಾಡ್ತಾ ಇದೆಯಲ್ಲ, ನಿನ್ನಂಥವನೊಂದಿಗೆ ವಿರಸ ತೋರದೆ ಸರಸ ತೋರಬೇಕಾಗಿ. ಮಂಜುಳಾ, ನಿನಗೆ ತಲೆ ಸರಿ ಇದೆಯೇ? ಪರವಾಗಿಲ್ಲ ಚಂದ್ರು, ಪರವಾಗಿಲ್ಲ. ನಿಮ್ಮನ್ನ ನಾನು ಪ್ರೀತಿಸಿದ್ದಕ್ಕೆ ನೀವು ನನಗೆ ಸರಿಯಾದ ಬಹುಮಾನವನ್ನೇ ಕೊಟ್ಟು ಬಿಟ್ರಿ. ನೀತಿಗೆಟ್ಟವ, ನಡತೆಹೀನ ಕಾಮಂದನು ನಾನೇ. ನೀನು ಈ ರೀತಿ ನುಡಿಯುವುದಕ್ಕಿಂತ ನಿನ್ನ ಕೈಯಾರೆ ಒಂದೇ ಒಂದು ತೊಟ್ಟು ವಿಷ ಕೊಟ್ಟು ಬಿಟ್ಟಿದ್ದರೆ ಎಷ್ಟೋ ಅಂದು ಸಿಹಿಯಾಗಿ ಬಾಳ ಗೆಳೆಯ, ಜೀವನದ ಜೊತೆಗಾರ ಎಂದು ನುಡಿದ ಈ ನಿನ್ನ ನಾಲಿಗೆಯಿಂದ ಇಂದು ಅದೆಂತ ಘೋರ ಶಬ್ದಗಳು. ಮಂಜುಳಾ, ಈ ಇಂದಿನ ಕಹಿ ಪ್ರಕರಣಕ್ಕೂ ಕಾರಣ ಕೇಳಬಹುದೇ? ಏನು ಅರಿಯದಂತೆ ನಟಿಸಬೇಡಿ ಚಂದ್ರು. ನಿಮ್ಮ ತೆರೆ ಬರೆಯ ಆಟ ಏನು ಅಂತ ನನಗೆ ಗೊತ್ತಿಲ್ಲ ಅಂತ ತಿಳಿದಿದ್ದೀನೇನೋ. ತೆರೆ ಬರಿ ಆಟ ಅದ್ಯಾವುದು? ಹಾಗಾದ್ರೆ ಅದನ್ನು ನಾನೇ ಬಾಯಿ ಬಿಟ್ಟು ಹೇಳಬೇಕಾ ಚಂದ್ರು? ಅರಿಯದ ವಿಷಯದಲ್ಲಿ ಮನ ಚುಚ್ಚಿ ಮಾತನಾಡುವುದಕ್ಕಿಂತ ಮನ ಬಿಚ್ಚಿ ಹೇಳು ಅದ್ಯಾವುದು? ಚಂದ್ರು, ನೀವು ಮುದ್ದಾಗಿ ಮಾತನಾಡೋದ್ರಲ್ಲಿ ಮಾತ್ರ ನಿಪುಣರು ಅಂದುಕೊಂಡಿದ್ದೆ. ಆದ್ರೆ ನಟನೆಯಲ್ಲೂ ಕೂಡ ಮಹಾ ನಿಪುಣರು ಅಂತ ನಾನು ತಿಳಿದಿರ್ಲಿಲ್ಲ ಚಂದ್ರ, ನಾನು ತಿಳಿದಿರ್ಲಿಲ್ಲ. ನೀವೇ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ತೆರೆ ಮರೆಯಂತೆ ಯಾವುದೋ ಹೆಣ್ಣಿನೊಂದಿಗೆ ನೀವು ನಡೆಸುತ್ತಿರುವ ಚೆಲ್ಲಾಟವನ್ನ, ಅದಕ್ಕೆ ಪ್ರತ್ಯಕ್ಷವಾಗಿರುವ ಈ ಛಾಯಾಚಿತ್ರವನ್ನ ನೀವೇ ನೋಡಿ. ಇಲ್ಲ ಇಲ್ಲ, ಇದು ಮೋಸ, ವಂಚನೆ. ಯಾವುದು ಮೋಸ, ಯಾವುದು ವಂಚನೆ? ನನ್ನ ಜೊತೆಗೆ ಪ್ರೇಮದಾಟವನ್ನಾಡುತ್ತಾ ಮತ್ತೊಂದು ಹೆಣ್ಣಿನೊಂದಿಗೆ ಚೆಲ್ಲಾಟವಾಡ್ತಾ ಇದ್ದೀರಲ್ಲ, ಅದು ಮೋಸವೋ ಅಥವಾ ನಿಮ್ಮ ಈ ಕೃತ್ಯಕ್ಕೆ ಕಾರಣವಾಗಿರುವ ಈ ಛಾಯಾಚಿತ್ರ ವಂಚನೆಯೋ? ಹೇಳಿ ಚಂದ್ರು, ಹೇಳಿ. ನಿಜ ಮಂಜುಳಾ, ಈ ಫೋಟೋದಲ್ಲಿರುವವಳಿಗೂ ನನಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಮೇಲಾಗಿ ನಾನು ಇವಳನ್ನು ನೋಡಿದ ಜ್ಞಾಪಕವೇ ನನಗಾಗುತ್ತಿಲ್ಲ ಮಂಜುಳಾ, ನನಗಾಗುತ್ತಿಲ್ಲ. ಅಂದಮೇಲೆ ಇದು ನನಗೂ ಯಾರೋ ಮಾಡಿರುವ ಮೋಸವಿದು. ಕನ್ನಡಿ ಬೇರೆ ಬೇಕಾ ಚಂದ್ರು? ಅಂದ್ರೆ ಈ ಫೋಟೋದಲ್ಲಿರುವುದು ನಾನಲ್ಲ, ನನಗಾಗದೇ ಇರುವವರು ಯಾರೋ ಇದನ್ನ ಮಾಡಿಸಿದ್ದಾರೆ ಅಂತ ಹೇಳ್ತೀರಾ ಅಲ್ವೇ ಚಂದ್ರು? ನಿಜ ಮಂಜುಳಾ, ಅಕ್ಷರಾಂಶ ಸತ್ಯ. ನನಗಾಗದವರು ಯಾರೋ ಮಾಡಿರುವ ಮೋಸವಿದು. ಸಾಕು ಮಾಡಿ ಚಂದ್ರು, ಸಾಕು ಮಾಡಿ. ನೋಡಿ, ಈ ನಿಮ್ಮ ಕಪಟ ಕಣ್ಣೀರಿಗೆ ಕರಗಲಾರದಷ್ಟು ಕಲ್ಲಾಗಿ ಹೋಗಿದೆ ಈ ನನ್ನ ಮನ. ಏನು
ನಾನಾಡುವ ನುಡಿಗಳು ಕಪಟ ನುಡಿಗಳೇ. ನನ್ನ ಹೃದಯ ಗದ್ದಿಗೆಯಲ್ಲಿ ಪವಡಿಸಿರುವ ನನ್ನ ಹೃದಯ ದೇವತೆಯಾದ ನಿನಗೆ ನಾನು ವಂಚಿಸುವವನೇ? ಸಾಧ್ಯವಿಲ್ಲ. ನನ್ನ ದೇಹದ ರಕ್ತದ ಕಣಕಣದಲ್ಲಿ ಮಂಜುಳೆಯ ದಿವ್ಯ ಪ್ರೇಮದ ರಾಗವನ್ನೇ ಹಾಡುತ್ತಾ ಹರಿಯುತ್ತಿದೆ. ನನ್ನನ್ನು ನಂಬು ಮಂಜುಳಾ, ನಾನು ದ್ರೋಹಿಯಲ್ಲ, ವಂಚಕನಲ್ಲ, ನಿನ್ನ ಪ್ರೇಮದ ಆರಾಧಕ. ಬಲೆ, ನಾಗರಾಜನ ಊಹಿಕೆ ಅದೆಷ್ಟೊಂದು ಸತ್ಯವಾಗಿದೆ. ಚಂದ್ರು, ಈ ಫೋಟೋ ನೋಡಿದ ಕೂಡಲೇ ನೀವು ಇದೇ ರೀತಿ ಪದವನ್ನ ಹಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಚಂದ್ರು ನೋಡಿ, ದಯಮಾಡಿ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಇಷ್ಟಕ್ಕೂ ಸಾಕಾಗಿಲ್ಲ. ದಯವಿಟ್ಟು ನನ್ನ ಜೀವನದಿಂದ ದೂರ ಹೊರಟು ಹೋಗಿಬಿಡಿ ಚಂದ್ರ. ಇಷ್ಟಕ್ಕೂ ನಿಮಗೆ ನನ್ನ ದೇಹದ ಮೇಲೆ ಆಸೆ ತೀರಲಿಲ್ಲ ಅಂದ್ರೆ ಯಾವುದಾದ್ರೂ ಒಂದು ದೊಡ್ಡ ಕಲ್ಲನ್ನ ತೆಗೆದುಕೊಂಡು ಬಂದು ನನ್ನ ತಲೆಯ ಮೇಲೆ ಎತ್ತ ಹಾಕಿ ನಿಮ್ಮ ಕಾಮ ತೃಷೆಯನ್ನ ತೀರಿಸಿಕೊಂಡು ಬಿಡಿ ಮಂಜುಳಾ, ನಿನ್ನ ಪಾಲಿಗೆ ನಾನು ಸತ್ತ ಹೆಣವನ್ನು ಅರಿದು ತಿನ್ನುವ ಹೇಸರಗತ್ತಿಯಂತಾಗಿದೆ. ಚಾಡ ನುಡಿಗಳನ್ನು ಕೇಳಿ ನೊಂದ ನಿನ್ನ ಚುಚ್ಚು ನುಡಿ ಉಚ್ಚದ್ದ ಕರಿ ನಾಗರದ ಕಚ್ಚುವಿಕೆಗಿಂತ ಹೆಚ್ಚಾಗಿ ನನ್ನನ್ನು ಚುಚ್ಚುತ್ತಿದೆ. ಕೇಳಿಲಿ, ಅಗ್ನಿಗೆ ಆರಿ ಪ್ರಾಣ ಬೇಕಾದರೂ ಕಳೆದುಕೊಳ್ಳಬಲ್ಲೆ, ಆದರೆ ನಿನ್ನಿ ಪ್ರೀತಿಯನ್ನು ಕಳೆದುಕೊಳ್ಳಲು ನಾನು ಸರ್ವದಾ ಸಿದ್ಧನಿಲ್ಲ. ನೋಡಿ ಚಂದ್ರ, ನಿಜವಾಗಿ ನಿಮಗೆ ನನ್ನ ಮೇಲೆ ಅಭಿಮಾನವಿದ್ರೆ ನಾನೊಂದು ಮಾತನ್ನ ಕೇಳ್ತೀನಿ, ಅದನ್ನ ನಡೆಸ್ಕೊಡ್ತೀರಾ ಚಂದ್ರು? ಮಂಜುಳಾ, ಬರೀ ಮಾತೇಕೆ, ನೀನು ಕೇಳಿದರೆ ನನ್ನ ಪ್ರಾಣವನ್ನೇ ಕೊಡುತ್ತೇನೆ. ಕೇಳು, ನಾನು ಅದು ಯಾವ ದೇವತೆಗೆ ಬಲಿಯಾಗಬೇಕೆಂದು. ನೋಡಿ ಚಂದ್ರು, ನಿಜವಾಗಿಯೂ ನೀವು ನನ್ನ ಹಿತೈಷಿಗಳೇ ಆಗಿದ್ರೆ, ನನ್ನ ಬದುಕು ನಿಮಗೆ ಬೇಕಾಗಿದ್ರೆ ಹಿಂದಿನಿಂದ ನೀವು ನನ್ನ ಪ್ರೇಮಿ ಅನ್ನೋದನ್ನ ಮರೆತು ನೀವು ನನಗೆ ಒಡ ಹುಟ್ಟಿದ ಅಣ್ಣನಾಗಿ ಮಾತು ವಾತ್ಸಲ್ಯ ತೋರಿಸುವ ಬಂಧನದಂತಿರುವ ಈ ರಾಖಿಯನ್ನ ನಿಮ್ಮ ಕೈಗಳಿಗೆ ಕಟ್ಟಲು ನನಗೆ ಅವಕಾಶ ಮಾಡಿಕೊಡಿ ಚಂದ್ರು, ನನಗೆ ಅವಕಾಶ ಮಾಡಿಕೊಡಿ. ನಾನು ಅಷ್ಟೊಂದು ಕೆಟ್ಟವನಾಗಿ ಬಿಟ್ಟಿದ್ದೇನೆ. ಇಂಥ ಕಟು ವಚನ ಕೊಟ್ಟು ಹೋಗೆಂದು ಹೇಳುವುದಕ್ಕಿಂತ ನಾನು ನೋಡುವ ನೋಟದಲ್ಲಿ, ನುಡಿಯುವ ನ್ಯಾಲಿಗೆಯಲ್ಲಿ, ಹರಿಯುವ ರಕ್ತದಲ್ಲಿ ನಿನ್ನ ಪ್ರೇಮವೇ ತುಂಬಿರುವಾಗ ನಾ ಹೆಂಗೆ ನಿನ್ನ ಒಡ ಹುಟ್ಟಿದವನಾಗಲಿ? ನಲ್ಲ ಇನ್ನೇನೆಂದು ಕರೆಸಿಕೊಂಡ ಈ ನಿನ್ನ ನಾಲಿಗೆಯಿಂದ ಇಂದು ಅದೆಂಗೆ ಅಣ್ಣನೆಂದು ಕರೆಸಿಕೊಳ್ಳಲಿ? ಮಂಜುಳಾ, ಹೇಳು ಮಂಜುಳಾ, ಹೇಳು. ನಿನ್ನ ಪ್ರೀತಿಯ ಗಾಳಿ ಇಲ್ಲದೆ ಹೇಗೆ ಉಸಿರಾಡಲಿ? ಇಂಥ ಕಟು ವಚನ ಕೊಟ್ಟು ಹೋಗೆಂದು ಹೇಳುವುದಕ್ಕಿಂತ ನಿನ್ನ ಕೈಯಾರೆ ಒಂದೇ ಒಂದು ದೊಡ್ಡ ವಿಷ ಕೊಟ್ಟು ಬಿಟ್ಟಿದ್ದರೆ ಕುಡಿದು
ಎಷ್ಟೋ ಪಾಲು ಮೇಲಾಗುತ್ತಿತ್ತು. ನೋಡಿ, ನಿಮ್ಮ ಬೂಟಾಟಿಕೆಯ ಬೆಂಕಿಯ ಬಾಳಿಗೆ ಬೆಂದು ಹೋಗುವಷ್ಟು ನಾನು ತಯಾರಿಲ್ಲ. ನೀವು ನನಗೆ ಕೊಟ್ಟಿರುವ ಮಾತನ್ನ ನಡೆಸ್ತೀರೋ ಇಲ್ವೋ ಅಷ್ಟು ಮಾತ್ರ ಹೇಳಿ. ಅಯ್ಯೋ ವಿಧಿಯೇ, ಅದೆಂತ ವಿಷಮಮಯ ಪರಿಸ್ಥಿತಿಯನ್ನು ತಂದೊಡ್ಡಿದೆ. ಈ ಭಾಷೆಯ ಸಂಕೋಲೆಯಿಂದ ಹೇಗೆ ಪಾರಾಗಲಿ? ಇಂಥದ್ದೇ ಭಾಷೆಗಾಗಿ ರಾಮ ವನವಾಸ ಮಾಡಿದ. ಪರಶುರಾಮ ತನ್ನ ತಾಯಿಯ ಕತ್ತನ್ನೇ ಕಡಿದ. ಆಗಲಿ, ಕೊಟ್ಟ ಭಾಷೆ ಬಿಟ್ಟ ಬಾಣದಂತೆ ತಪ್ಪಲಾರೆ. ಕೇಳಿಲ್ಲಿ, ನಿನ್ನ ಮನದೊಳಗಿರುವ ಸಂಖ್ಯೆಯನ್ನು ಒಡೆದೋಡಿಸಲು ಇಂದು ನಮ್ಮ ಪವಿತ್ರ ಪ್ರೇಮವನ್ನೇ ಬಲಿಕೊಟ್ಟು ರಾಖಿಯನ್ನು ಧರಿಸಲು ಕೈ ಚಾಚಿ ನಿಂತಿರುವೆ. ಯೋಚಿಸದೆ ಪ್ರೇಮ ಪ್ರವಾಹದತ್ತ ನುಗ್ಗುತ್ತಿದ್ದ ನಮ್ಮ ದೋಣಿಯ ಹುಟ್ಟನ್ನು ಒಂದೇ ಒಡಲಿನ ಕಡಲಿನತ್ತ ಹಾಕಲು ನಿನ್ನ ರಾಖಿಯನ್ನು ಸೋದರಿ ನಡುವೆ ಬಿಟ್ಟು ಹೊರಟೆ ಬಡ ಜೀವವನು ಹೇಳಿ ಹೋಗು ಕಾರಣ, ಹೇಳಿ ಹೋಗು ಕಾರಣ, ಹೇಳಿ ಹೋಗು ಕಾರಣ, ಹೇಳಿ ಹೋಗು ಕಾರಣ. ನಡುವೆ ಬಿಟ್ಟು ಹೊರಟೆ ಬಡಪಾಯಿ ಜೀವನು. ನೋಡಿ ಚಂದ್ರು, ಇಂದಿನಿಂದ ನೀವು ನನ್ನನ್ನ ಪ್ರೇಮಿಯಂತೆ ನೋಡಬಾರ್ದು. ನನ್ನೊಂದಿಗೆ ಇನಿಯನಂತೆ ನಿಮ್ಮ ಮುಖವನ್ನ ತೋರಿಸಬಾರದು. ಶ್ರೀ ಮೈಮಾಂಬಿಕ ದೇವಿಯ ಸಾಕ್ಷಿಯಾಗಿ ಇನ್ನೊಮ್ಮೆ ನಿನ್ನನ್ನು ಮಾತನಾಡಿಸಲಾರೆ. ಒಂದು ವೇಳೆ ಮಾತನಾಡಿಸುವ ಪ್ರಸಂಗ ಬಂದರೆ ಪ್ರೇಯಸಿಯಾಗಿದ್ದ ನಿನ್ನನ್ನು ನನ್ನ ಸಹೋದರಿ ಎಂದು ಭಾವಿಸಿ ಮಾತನಾಡಿಸುವೆ. ಹಾಗೆಯೇ ನಿನಗೆ ಮುಖ ಕೂಡ ತೋರಿಸಲಾರೆ. ಒಂದು ವೇಳೆ ತೋರಿಸುವ ಪ್ರಮೇಯ ಬಂದರೆ ಇನಿಯನಾದ ನಾನು ನಿನ್ನ ಅಣ್ಣನಾಗಿ ಮುಖ ತೋರಿಸುವೆ. ರಾಖಿಯನ್ನು ಕಟ್ಟಿದಾಗಿನಿಂದ ನಿನ್ನ ಹೊಣೆಗಾರಿಕೆಯ ಭಾರ ನನ್ನ ಮೇಲಿದೆ. ಈ ನುಡಿಗೆ ನನ್ನ ತಂಗಿ ಕಮಲೆಗೆ ಕೊಡಲು ತಂದ ಎಲ್ಲಿ ಕುಂಕುಮ ಹೆಣ್ಣಿಗದುವೆ ಭೂಷಣ, ಹಣೆಯಲ್ಲಿ ಕುಂಕುಮ ಭೂಷಣ, ತಿಳಿಯದ ಹೆಣ್ಣಿನ ಹಾಳಾಯ್ತು ಜೀವನ, ಹಣೆಯಲ್ಲಿ ಕುಂಕುಮವಿರಲಿ. ಸಹೋದರಿ, ನಿನ್ನ ಸೌಭಾಗ್ಯ ಅಳಿಸದಿರಲಿ. ತಂಗಿ, ಬಂಗಾರವೇ ತೆಗೆಬೇಕು, ಈ ಹಸಿರು ಬಳೆಗಳ ಸಾಕು. ಬಂಗಾರವೇ ತೆಗೆಬೇಕು, ಈ ಹಸಿರು ಬಳೆಗಳ ಸಾಕು. ಈ ಪಾಪಿಗಳನ್ನು ನಿನ್ನ ಬಾಳು ಈ ಬಳೆಗಳಂತೆ ಸದಾ ಕಂಗೊಳಿಸಲಿ. ಸಿರಿಮಲ್ಲೆ ಘಮಿಸುತ್ತಿರಲಿ, ಸೌಭಾಗ್ಯ ಹೆಚ್ಚುತ್ತಿರಲಿ. ಸಿರಿಮಲ್ಲೆ ಘಮಿಸುತ್ತಿರಲಿ, ಸೌಭಾಗ್ಯ ಹೆಚ್ಚುತ್ತಿರಲಿ.
ಹಾರ ಈ ಮಲ್ಲಿಗೆಯಂತೆ ಸದಾ ಸೌರಭ ಸೋಸುತ್ತಿರಲಿ. ತೃಪ್ತಿ ಆಯಿತೆ ತಂಗಿ. ಆದರೆ ಈ ದುರ್ದೈವಿ ಅಣ್ಣನು ಹೋಗುವ ಮೊದಲು ನಿನಗೊಂದು ಇದ ನುಡಿ. ನಮ್ಮ ಸಂಬಂಧವನ್ನೇ ಬದಲಿಸಲು ಕಾರಣನಾದ ಆ ನಿನ್ನ ಆಧುನಿಕನ ಬ್ರಹ್ಮನ ಬಗ್ಗೆ ನೀನು ಮಾತ್ರ ಎಚ್ಚರದಿಂದಿರು. ನಾನು ಹೋಗುವೆ. ಇಲ್ಲ ಇಲ್ಲ, ನಾನು ಬರುವೆ. ಪ್ರೇಮಾನುರಾಗ ಬಾಳಲ್ಲಿ ತುಂಬಿ, ಪ್ರೇಮಾನುರಾಗ ಬಾಳಲ್ಲಿ ತುಂಬಿ, ಮನಸ್ಸುಗಳು ಕೂಡಲಿ ಶುಭ ಗೀತೆ ಹಾಡಲಿ, ಮನಸ್ಸುಗಳು ಕೂಡಲಿ ಶುಭ ಗೀತೆ ಹಾಡಲಿ. ಪ್ರೇಮಾನುರಾಗ ಬಾಳಲ್ಲಿ ತುಂಬಿ, ಪ್ರೇಮಾನುರಾಗ. ಈ ಜಗದಲ್ಲಿ ಯಾರನ್ನ ನಂಬಬೇಕೋ ಯಾರನ್ನ ಬಿಡಬೇಕೋ ಒಂದು ಗೊತ್ತಿಲ್ಲ. ಈ ಚಂದ್ರುವಿನ ಮಾತು ಕೇಳಿದ್ರೆ ಒಂದೊಂದು ಮಾತುಗಳು ಮುತ್ತು. ಆದ್ರೆ ಅವನು ಮಾಡಿರುವ ಕೃತ್ಯಕ್ಕೆ ಸಾಕ್ಷಿಯಾಗಿರುವ ಈ ಫೋಟೋಗಳನ್ನು ನೋಡಿದ್ರೆ ಅವುಗಳು ನನ್ನ ಜೀವನಕ್ಕೆ ಗೊತ್ತು. ಒಂದು ಸರಿ ಇವರು ನಮಗೆ ದುಷ್ಟರು ಅಂತ ಗೊತ್ತಾದ ಮೇಲೆ ಅಂಥವರಿಂದ ನಾವು ದೂರ ಇರುವುದೇ ಒಳ್ಳೆಯದು. ಹೌದು, ನಾವು ದೂರ ಇರುವುದೇ ಒಳ್ಳೆಯದು. ಪ್ರೇಮ ಬಿಡಿದಾಗ ವಿಷದ ನನ್ನ ಗಂಡ ಬೆರಗಿ ಬೆರಗಿ ಅಂದರ ತಾನ ಬಡಿಗಿ, ನನ್ನ ಗಂಡ ಬೆರಗಿ ಬೆರಗಿ ಅಂದರ ತಾನ ಬಡಿಗಿ, ಎರಿದ ಮಾತ ಕೇಳದಿದ್ದರೆ ಎರಿದ ಮಾತ ಕೇಳದಿದ್ದರೆ ಉಲಗೈತನ ಬಡಿಗಿ. ಯವ್ವ ನನ್ನ ಗಂಡ ಬೆರಗಿ ಬೆರಗಿ ಅಂದರ ತಾನ ಬಡಿಗಿ. ಮಾಡಿದ್ರು ಯವ್ವ, ನನಗ ದೊಡ್ಡ ಮೋಸನ ಮಾಡಿದ್ರು. ಹ್ಞೂನ್ರಿ, ನಾನೊಂದು ಹಳ್ಳಿ ಹುಡುಗಿ ಅಂತೇಳಿ ನಮ್ಮ ಶೆಟ್ರು ನನಗೆ ಎರಡನೇ ಸಂಬಂಧ ಮಾಡಿಕೊಂಡಾರ. ನೋಡಿದ್ರೆ ಅವ್ರ ಶ್ರೀಮಂತಿಗೆ ಮಾರು ಹೋಗಿ ಅವನವನ ಈ ತಾಳಿ ನನ್ನ ಕುತ್ತಿಗೆಗೆ ಬಿಗಿಸ್ಕೊಂಡೆ. ಅವನವನು ಈ ನಮ್ಮ ಶೆಟ್ರ ಯಾವ ಬಾಲ ಹನುಮಂತನಿಗಿನ ಕಡಿಮೆ ಇಲ್ರಿ. ಆ ಕೋತಿ ಅವನವನ ಗಿಡದಿಂದ ಗಿಡಕ್ಕೆ ಹರಿದ್ರ ನಮ್ಮ ಶೆಟ್ರು ಹೆಂಗಸರ ಸಂಬಂಧ ಮನೆಯಿಂದ ಮನೆಗೆ ಹಾರ್ತಾರ. ಮದುವೆ ಆಗಿಂದರ ಬಿಡ್ಬೇಕ, ಒಟ್ಟ ಒಂದು ಚಟ ಬಿಟ್ಟಿಲ್ಲ. ಅದೇನ ಅಂತಾರಲ್ಲಿ, ಹೊಲಸ್ತಿನ ಹಂದಿಗೆ ಅನ್ನ ಇಟ್ರದ ಕುರ್ಚಿಯರ ಹೆಂಗ ಬಂದಿತ್ತಂತೀನಿ ನಾನು. ಅದ ಅಂತೀನ್ರಿ. ಅಲ್ರಿ, ನನ್ನ ಹತ್ರ ಇಲ್ಲಾರ್ದ ಆ ಮಿಟಕ್ಲಾಡಿ ಹತ್ರ ಏನೈತಿ ಅಂತೀನಿ ನಾನು. ಐತಿ, ಬರ್ಲಿ ಇವತ್ತವ ಮನೆಗೆ. ಅವಂಗೈತಿ ನನಗೈತಿ ನನಗೈತಿ ಅವಂಗೈತಿ ನಿಂದೇನೈತಿ. ಬರ್ಲಿ. ನಾ ಏನ ಚಂದಿಲ್ಲ, ನನಗೇನ ಅಂದಿಲ್ಲ. ನಾನು ಎರಡನೇ ಮದುವೆ ಆಗಾಕಿನ. ಬರ್ಲಿ ಇವತ್ತ. ಅತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡುತ್ತಿದ್ದೆ ನೀ ಕಾಟ, ಅತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡುತ್ತಿದ್ದೆ ನೀ ಕಾಟ, ಕಲ್ತಿದ್ದೆ ಪ್ರೀತಿ ಪಾಠ ನಿಮ್ಮವ ಮಾಡಿಸಳ ನನಗ ಮಾಟ, ಓರಮುಖ ಬಂದಾಳ ಮುಟ್ಟಿಲ್ಲೋ ಗಂಡನ ಮಂಚ ಕೂಡಿಲ್ಲ ಒಂದ ದಿವಸ, ಮೈಲಿಗೆ ಮಾಡಿಲ್ಲ ನನ್ನ ಮನಸ, ಮಾಡಲ್ ಹೇಗೋ ಗೆಳೆಯ ನಿನಗ ಮೋಸ, ಮಾಡಲ್ ಹೇಗೋ ಗೆಳೆಯ ನಿನಗ ಮೋಸ. ಅಯ್ಯ ಅವಂಗ ಇಲ್ಲದ ನಿನಗೆ ಅಟ್ಟತೈತಿ. ಬರ್ತಿದ್ದೆಲ್ಲ ಹುಡುಗಿ ಹತ್ತರ ಬಸ, ಎಳೆಯತ್ತಿದ್ದಿ ನಿನ್ನ ಉಮ್ಲೊಟ್ಟಿ ಕಸ, ಅತ್ತಿ ಬರ್ತಿದ್ದೆಲ್ಲ ಹುಡುಗಿ ಹತ್ತರ ಬಸ, ಬಂದ ಎಳೆಯತ್ತಿದ್ದಿ ನಿನ್ನ ಉಮ್ಲೊಟ್ಟಿ ಕಸ.
ನೋಡಕ ಬಂದೇನಾ ಹೆಂಗದಿಯೋ ನನ್ನ ಗೆಳೆಯ ನಾನು ನಾನೇನಾ ಹಬ್ಬದ ಮಳೆ ಮಾರಿ ನೋಡಕ ಬಂದೇನಾ ಹೆಂಗದಿಯೋ ನನ್ನ ಗೆಳೆಯ ನಾನು ನಾನೇನಾ ಇದನ್ನಂದ್ ಬಿಡು ನಮ್ಮ ಊರ ದೀಪ ಇದ್ರ ಕಣ್ಣರ ಕಾಣಿಸಕ್ಕಿಲ್ಲ ಕಣ್ಣಗರ ಮಣ್ಣು ಹಾಕ್ಲಿ ಯಾಕೋ ಹಳ್ಳಿ ಹುಡುಗಿಯರ ಅಂತೇಳಿ ಈ ನಮ್ಮನೆ ಡಿಕ್ಕಿ ಹೊಡ್ಕೊಂತ ಅಡ್ಡಾಡ್ತೀರಿ ಕಣ್ಣರ ಕಾಂತವೇನಿಲ್ಲ ಕಂಡಪಟ್ಟಿ ಸಾಲಿ ಕಲ್ತಾರಂಗ ಕಾಂತೀರಿ ಕಣ್ಣಿಗೆ ನೋಡಿದ್ರೆ ಕರೆ ಚಸ್ಮಾ ಹಾಕಿರಿ ಗೊತ್ತಾಗೋಲ್ಲ ಔಟ್ ಒಂದ್ ಹೆಣ್ಣಿನ ನಾಲಿಗೆ ಶಕ್ತಿ ತಾನೆಗೆ ಇಲ್ಲ ನೋಡ್ರಿ ಯೌವನದ ಹೆಣ್ಣಿನ ಮುಂದೆ ನಿಲ್ಲೋದು ಒಂದ ದೊಡ್ಡ ಹೆಬ್ಜೆನಿನ ಮುಂದೆ ನಿಲ್ಲೋದು ಎರಡು ಒಂದ ಇವು ಎರಡು ಯಾವ ಟೈಮ್ ಕಷ್ಟವಂತ ಹೇಳಕ ಬರೋದಲ್ರಿ ದಾರಿಯಲ್ಲಿ ಹೋಗುವಾಗ ನಮ್ಮನ್ನು ಆದು ನಮ್ಮ ಇಂಜನ್ ಅನ್ನು ಪುಡಿ ಪುಡಿ ಮಾಡಿ ನಮ್ಮನ್ನು ನಿಂದಿಸಿದೆ ಎಣ್ಣೆ ಗಜನಿಂಬೆ ಹಣ್ಣೆ ಯಾಕೋ ಎಣ್ಣೆ ಪಣ್ಣೆ ಅಂತ ಮಾತಾಡಕತ್ತಿ ಯಾಕಲೇ ಸೋಡಾ ಗ್ಲಾಸ್ ಯಾಕ ಮೈಯಾಗ ಏನಾರ ಹೆಣ್ಣದೇ ಹೋಗ್ಕೊಂಡೈತಿ ಮೈಯಾಗ ಹೆಣ್ಣದೇ ಹೋಗ್ಕೊಂಡೈತೆ ನಂದೆ ಅಯ್ಯೋ ಬಟ್ಟೆ ಮಾರಕ್ ಬಂದಂಗಿನ ಹಳೆ ಗಿರೇಕೆ ಐತೆ ಇರ್ಲಿ ಸ್ವಲ್ಪ ಮಜಾ ತಗೊಳ್ಳೋಣ ತಡಿ ಇಲ್ಲವಾ ರತ್ನವ ಯಾವ ದೆವ್ವನ ಬಡ್ಕೊಂಡಿಲ್ಲ ಚಂದಂದು ನಿನ್ನಂತದ್ ಒಂದ್ ಹೆಣ್ಣು ದೇವ ಏನಾರ ಸಿಕ್ರ ಅದಕ್ಕ ಬಡ್ಕೋಬೇಕಂತ ಮಾಡಿವ್ ನೋಡ್ ನಾವ ಅಲ್ಲ ಇವ್ನವ್ನ ನನ್ನ ಹೆಸರು ಇದಕ್ಕೆ ಹೆಂಗ್ ಗೊತ್ತಾತು ಅಲ್ರಿ ನಮ್ಮ ಹೆಸರು ಹೆಂಗ್ ನಿನಗೆ ಹೆಂಗ್ ಗೊತ್ತಾತು ಏಕ್ದಮ್ ನನ್ನ ಹೆಸರು ಹಿಡ್ದ ಕರೆ ಆಗ್ತಿರಲ್ಲ ನವರತ್ನಗಳಲ್ಲಿ ನಿಮ್ಮ ಹೆಸರು ಗೊತ್ತಾಗ್ಲಂಗ ಇರ್ತೈತಿ ಏನ್ರಿ ನಾವು ನಿಮ್ಮೂರ್ನರ ಪೈಕಿನ ನಮ್ಮೂರಾಗ ಯಾರ ಪೈಕಿ ಅಂತ ಗೊತ್ತೈತೆ ನಿಮ್ಗ ಗೊತ್ತಿಲ್ಲ ಓ ಇವ್ರವ್ರು ನಮ್ಮೂರಂತೆಲ್ಲ ಎರಡು ಗುಡ್ಡ ಅದಾವಲ್ಲ ಎರಡು ಗುಡ್ಡದವ್ರಲ್ಲ ನಾವ ನಡಕ ಇರ್ತಲ್ಲ ಗರಡ ಗಂಬದವ್ರ ನಾವ ನಮ್ಮ ಪೈಕಿ ಇಲ್ಲಿಗೆ ಬೀಗಸ್ತಾನ ಆಗೈತಿ ಅವ್ರು ನಿಮ್ಮ ಒಣಗ ಒಂದು ಮನೆ ಐತಿ ಅದನ್ನ ಕಲ್ಲ ಮಣ್ಣಿನಿಂದ ಕಟ್ಟಿ ಸಗಣಿಯಿಂದ ಗ್ವಾಡಿ ಮೆತ್ತಾರ ನೋಡವ ಯಾರ್ದ ಮನಿ ಅಂತವ್ ನಮ್ಮನೆ ಊರಾಗ ರಗಡದವ್ ಮನಿ ಅಂತವು ಅದು ಅವ್ರ ಮನ್ಯಾಗ ಒಂದು ಕರಿಯ ಎತ್ತೈತೆ ನಿನ್ನಂತದೊಂದು ಚಂದಂದು ಬಿಳಿ ಆಕಳನ ಐತಿ ಜೊತೆಗೊಂದು ಗೊಡ್ಡ ಎಮ್ಮಿನ ಐತಿ ದಿನಕ್ಕ 4 ಲೀಟರ್ ಹಾಲು ಅದ ನೋಡ ಓ ಅನ್ರಿ ಹೌದ್ರಿ ಮತ್ತ ಅವ್ರು ನಿಮಗೆ ಹೆಂಗ್ ಸಂಬಂಧ ಬಹಳ ಸಮೀಪದ ಸಂಬಂಧ ರೀ ಇಲ್ಲಿ ಕುಂದನಲ್ಲ ನಮ್ಮ ಬೇರಿಗೆ ಅನಿಮೇಶ್ ಮಾವ ನಮ್ಮ ಬಡಿಗೆ ನಿಂಗ ಪದನಲ್ಲ ಅವ ನಮ್ಮ ಸೋದರ ಮಾವ್ರಿ ನನಗೆ ಮಾವಾಕನವ ಆತನ ಮಗನ ಹೇಳ್ತಿ ಆತನ ಮಗನ ಹೇಳ್ತಲ್ಲ ಆತನ ತಮ್ಮ ನೋಡ್ರಿ ನಾನು ಓ ಎಷ್ಟು ನಮಗ ತೊಡ್ರ ಬಡ್ರ ಗೊತ್ತಾಗಲ್ಲ ನೋಡು ನಿಮಗ ಆತ ಕಾಕ ಆಗ್ಬೇಕು ನನಗ ಸಾರಿ ನನಗ ನಡ್ತಿ ತಪ್ಪಸ್ಬೇಡ ನಡ್ತಿ ಮಾಮಮ್ಮ ನನಗ ಕಾಕ ಅನ್ನಕ್ ಮನಸ್ಸು ಬರೋ ಅಯ್ಯೋ ನಮ್ಮ ಕಾರ ಕಲ್ಸಂಗ ಆತೈತೆ ನಿನಗ ಈಗ ಒಂದ್ ಮಾತು ಹೇಳ್ಬೇಕಾದ್ರ ನಿನಗ ನನ್ನ ಕಾಕ ನಿನಗ ಹೂವ ಅಂದ್ರೆ ಹಂಗಾರ ನಾ ಇನ್ನು ಮಾವ ಅಂತ ಕರೀಲ ಬರೀ ಮಾಮ ಅಂತ ಕರಿಬೇಡವಾ ರಾಜಣ್ಣ ಮಾಮ ಅಂತ ಕರಿ ಓ ಮಹಾಪ್ರಭು ನೀವೇನಿಲ್ಲಿ ಅವನೇ ನೋಡ್ತಾರ ನನ್ ಮಗ ಮಾವ ನೋಡವ ಮಾವ ಇಷ್ಟು ದಿನ ಎಲ್ಲಿದ್ದಿ ನೀನು ನೋಡವ ನಾವು BSc ತನಕ ಸಾಲಿ ಕಲ್ತ ಸರಿಯಾದ ನೌಕರಿ ಸಿಗ್ಲಾರ್ದ ಊರೂರು ತಿರ್ಗಾಡಕತ್ತೀವಿ ಮಾಮ ಅದು ಯಾ ಇಸಿ ಮಾಮ ಅದು BSc ಹೇಗ ಇದೆ ಅಂತ ಸಾಲಿ ಮಾಮ ಆಕಿ ನನ್ನ ನಾದ್ನಿ ಮಂಜ ಹೋದಲ್ಲ ಅದೇ ಎಮ್ಮೆ ಏನು ಕ್ವಾನೋ ಕಲಿಯಾಕತ್ತಳಂತ ಮಾವ ನೀವ್ ಹೋಗಿ ಬೀಗ್ರಿಸಿ ಕಲಿಯಾಕತ್ತೀಯ ಮಾಮ ಮತ್ ನಿನಗೂ ಯಾವ್ದ್ರೊಂದು ಆಕಳ ಹಂದಿ ಸಿಗ್ಲಿಲ್ಲ ಕಲಿಯಾಕ
ಎಲ್ಲದವ ನಿನ್ನ ಕಾಲ ಯವ್ವ ತಾಯಿ ನನ್ನ ಪದವಿ ನಿನ್ನ ಬಾಯಾಗ ಸಿಕ್ಕ ಬೀಗ್ರ ಸಂಡಸ್ ರೂಮ್ ಸೇರ್ತಲ್ಲವ ಅದು ಬೀಗ್ರ ಇಸ್ತಿ ಅಲ್ಲೋ ನೀವು ಮೌನದ ಆ? BSc ಅಯ್ಯಯ್ಯೋ ನಿನ್ನ ಮಾರ್ಯಾಗ ಮಣ್ಣು ಹಾಕ್ಲಿ ಅಣ್ಣಕ್ ಬರ್ಲಾರ್ದ ಸಾಲಿ ಕಲ್ತಿರಿದ್ರ ಮಾರ್ಯಾಗ ಒಂದು ನೌಕರಿ ಹುಟ್ಟಿಲ್ಲ ಇದುವರೆಗೂ ಒಂದು ಒಳ್ಳೆ ನೌಕರಿನೇ ಸಿಗ್ಲಿಲ್ಲವ ಒಟ್ಟಿಗೆ ಬಾಳ ತ್ರಾಸ ಆಗೈತಿ ಹ್ಮ್ ಮಾವ ಯಾಕೆ ಚಿಂತೆ ಮಾಡ್ತಿ ಬಾ ಏಯ್ ಹಂಗಿಲ್ಲ ನೋಡಲ್ಲ ನೀನು ಒಟ್ಟು ಮುಂದಕ್ಕೆ ಬಂದಿದ್ ನೋಡ ಹಂಗಚ್ಚಿ ಸೌಂಡ್ ಹಾಕಕತ್ತಾನ ಚಿಂತೆ ಮಾಡ್ಬೇಡ ಮಾವ ಹೆಂಗಿದ್ರು ನಮ್ಮ ಅಂಗಡಿಯಾಗ ಒಂದು ಲೆಕ್ಕ ಬರೋ ಗುಮಾಸ್ತಿನ ಜಾಗ ಖಾಲಿ ಐತಿ ನಮ್ಮ ಶೆಟ್ರಿಗೆ ಹೇಳ್ತೀನಿ ನೀವು ಒಂದಂದ್ರ ಆ ಕೆಲಸ ಕೊಡಿಸ್ತೀನಿ ಹೆಂಗ ಮಾಡಾವ ಹಸಿದು ಬಂದವನಿಗೆ ಅನ್ನ ಬೇಕನ್ನಂತ ಕೇಳಿ ಏನ್ ಹೇಳ್ತಾರವ ಹಾ ಕಸ ಬಳಿಯೋದಿಂದ ಕುರ್ಚಿ ಖಾಲಿ ಇದ್ರು ಯಾವ ಕೆಲಸ ಆದ್ರೂ ಅದನ್ನ ಕತ್ತು ತೆಗಿಸಿ ದನ ದುಡ್ದಂಗ್ ದುಡಿತೀವಿ ನೋಡವ ನಾವು ನಮಗೂ ಇಂಥವ್ರ ಬೇಕಾಗಿತ್ತು ದನ ಮಾಡ್ದಂಗ್ ಮಾಡೋರು ಕೆಲಸ ಗಜ್ಮ ನಡಿ ನಡಿ ಹೋಗನ್ ನಡಿ ಹೋಗೋಣ ಗಜ್ಮಕ್ಕ ಆ ನಮ್ ಶಾಟ್ರ ಬಂದ್ರಂದ್ರ ನಿನ್ನ ಭಜನ ಮಾಡಕ ಶುರು ಮಾಡ್ತಾರ ಅವ್ರು ಸೆಟ್ರ ಗಯ ಬಾ ಬಾಯ್ ಮತ್ತೆ ಮಾವ ನಿಜ ಹೇಳತೈನ ಗೆಳತಿ ಕಿವಿಗೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರತ ನೀ ಹೆಂಗ ಇರತಿ ಈ ಜೀವನ ಹೆಂಗ ಕಳಿತಿ ನಿಜ ಹೇಳತೈನ ಗೆಳತಿ ಕಿವಿಗೊಂಡ ಕೇಳ ಗೆಳತಿ ನಿಜ ಹೇಳತೈನ ಗೆಳತಿ ಕಿವಿಗೊಂಡ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರತ ನೀ ಹೆಂಗ ಇರದೆ ಈ ಜೀವನ ಹೆಂಗ ಕಳಿತಿ ನನ್ನ ಮರತ ನೀ ಹೆಂಗ ಇರದೆ ಈ ಜೀವನ ಹೆಂಗ ಕಳಿತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ಹೋ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ನನ್ನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನೆ ಗೆಳತಿ ನನ್ನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನೆ ಗೆಳತಿ ನಿಜ ಹೇಳತೇನೆ ಗೆಳತಿ ಕಿವಿಗೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರತ ನೀ ಹೆಂಗ ಇರತಿ ಈ ಜೀವನ ಹೆಂಗ ಕಳಿತಿ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ
ರತ್ನ ಬೇಬಿ ಏಯ್ ಸುಮ್ಮಿರಿ. ಎಲ್ಲಿಗೆ ತಪ್ಪ ಇದು ನಮ್ಮ ರತ್ನ ಅಂತೀನಿ. ಅಲ್ಲ ಗುಡಿಗೆ ಹೋಗಿ ದೇವ್ರಿಗೆ ಉದ್ನಿ ಕಡ್ಡಿ ಹಚ್ಚಿ ಬರ್ತನಂತ ಅಗಲೇ ಹೋದ್ಲ, ಎಲ್ಲಿ ಹೋದ್ಲು? ನಮಸ್ಕಾರ ಮಾಡು. ಇಲ್ಲೇ ಇತ್ತಲ್ರಿ ನಮ್ ಗಾಡಿ. ಯಾವ್ದ ದೇವರಿಗೆ ಉದ್ನಿ ಕಡ್ಡಿ ಹಚ್ಚಕತ್ತೈತಿ, ಕೆಳಗೆರಡು ನಿಂಬೆಹಣ್ಣು ಇಟ್ಟೈತೆ. ಏನೇ ರತ್ನ, ರೈಲಿಗೆ ಬೋಗಿ ಸಿಗಾಕಂಡಂಗ ಯಾರನ್ನ ಸಿಗಾಕಂಡ್ ಚಕ್ ಪಕ್ ಅಂತ ಹೊಂಟಿಯಲ್ಲ, ಎಲ್ಲಿ ಹೊಂಟಿ? ಅಯ್ಯ ಶೆಟ್ರ, ನಿಮ್ ಕಡೆ ಹೊಂಟಿದೆ ನೋಡ್ರಿ ಸ್ಟೇಷನ್ಕ. ಅಷ್ಟೊಳಗ ನೀವ ಈ ಕಡೆ ಬಂದ್ರಿ. ಇವ್ರು ಅದಾರಲ್ಲ, ಕಾಸ ನಮ್ ಸೋದರ ಮಾವ, ರಾಜನ ಮಾವ ಅಂತ. ಎಲ್ಲೈತ್ರಿ? ನಮಸ್ಕಾರ ರೀ ಶೆಟ್ರ. ಮುಟ್ದ್ಯಪ್ಪೋ, ನೀನ್ ನಮಸ್ಕಾರ ಬಂದ್ ನನಗೆ ಮುಟ್ತಿ. ನಾ ಅದಕ್ಕ ಹಿಂದಕ್ ಸರ್ದೆ, ನನಗ್ ಮುಟ್ಟಬಾರ್ದಂತ ಹೇಳಿ. ಸರಿ, ಯಾಕೆ ಬಂದಿ ಇಲ್ಲಿಗೆ? ಅದಕ್ಕ ನಾ ಹೇಳ್ತೀನಿ ಗಪ್ಪ. ಡೈಲಾಗ್ ಹೇಳಕ್ ನಾವು ಅದಿತ್ ತೊಡ್ರಿ ಮಾರಯ್ಯ. ಅವ್ರದ್ದು ತಂಡಾಗ ತಿಂಡಿ ಎಬ್ಸ್ಯಾರ. ಆಟ ಅವ್ರದ್ದು. ಶೆಟ್ರ, ಇವ್ರು ನಮ್ಮ ಮಾವ್ರಿ ನೌಕರಿ ಹುಡ್ಕೊಂಡು ಇವ್ರಿ ಬಂದಾರ. ಕಂಡಪಟ್ಟೆ ಸಾಲಿ ಕಲ್ದನ್ರಿ, ನೌಕರಿ ಇಲ್ಲ. ಹೆಂಗಿದ್ರ ನೀವ್ ಅಂಗಡ ಗುಮಾಸ್ತನ ಕೆಲಸ ಖಾಲಿ ಐತೆ ಅಂತ ಹೇಳಿದಿರಲ್ಲ, ಕೊಡ್ರಿ ಇನ್ನೊಂದು 3 ತಾಸು ಅದರಾಗ ಮಾಡ್ಕೊಂತ ಹೋಗ್ಕತಿ. ಅಂದ್ರ ಅರ್ಧ ಕೈ ಒಡ್ ನಿಂದ ಇದ್ದಂಗ ಐತಿ ಇದ್ರಾಗ. ಸರಿ ರಾಜಣ್ಣ, ಬಾಳ ತೀಳ್ಬೇಡ. ಏ ರಾಜಣ್ಣ, ಮೊದ್ಲು ಎಲ್ಲಿ ಕೆಲ್ಸ ಮಾಡ್ತಿದ್ಯಪ್ಪ? ಅವ್ರು ಹೇಳಿದ ಆರ ಪ್ಲಾಂಟ್ ಅಂತೇಳಿ ನಮ್ಮೂರಾಗ ಒಬ್ಬ ಸೌಕರ್ಯತ್ಯಾಕ ಹೊಲ ಮನಿ ವ್ಯವಹಾರ ವ್ಯಾಪಾರ ನೋಡ್ಕೊಳಕ ಮ್ಯಾನೇಜರ್ ಆಗಿದ್ದೀನ್ರಿ. ಅವ್ರ ಸಂಬಳ ಎಷ್ಟು ಕೊಡ್ತಿದ್ರ? ದೊಡ್ಡ ವ್ಯವಹಾರಸ್ರ ಅಂದ್ಮ್ಯಾಕ ಅದಕ್ಕೆ ಸರಿಯಾಗಿ ತಿಂಗಳಿಗೆ 10,000 ರೂಪಾಯಿ ಕೊಡ್ತಿದ್ರಿ. 10,000? ಹ್ಞೂನ್ರಿ. ಬರೀ 10,000 ಅಲ್ರಿ, ಮುಂಜಾನೆ ಎದ್ದು ಉಪಹಾರಕ್ಕ ಕೊಟ್ಟು ಏನ್ ಕೊಡ್ತೀರಿ? ಕುಡಿಲಾಕ ತಪ್ಪು ತಿಳ್ಕೊಬೇಡ್ರಿ, ಹಾಲು ಕೊಡ್ತಿದ್ರಿ. ಆಮೇಲೆ ಮಧ್ಯಾಹ್ನ ಊಟಕ್ಕ ಬಿಸಿ ಚಪಾತಿ, ಅದಕ್ಕೆ 4 ನಮೂನಿ ಚಟ್ನಿ, ತುಪ್ಪ, ಮೊಸರು, ಏನಿತ್ರಿ ಅಬ್ಬಾ. ಇಷ್ಟ್ರ ಮ್ಯಾಗ ರಾತ್ರಿ ಊಟ ಮತ್ತೆ? ಹೌದ್ರಿ, ರಾತ್ರಿ ಸೊಗಸಾದ ಸಿಹಿ ಊಟ. ಸಾಯಂಕಾಲದ ಖರ್ಚಿಗೆ ಅಂತ 500 ರೂಪಾಯಿನೂ ಕೊಟ್ಟು ಅದ್ರ ಜೊತೆಗೆ ಇಂಥವೆರಡು ಆಳನ ಕಟ್ಕಳ್ಸ್ರಿ ನಮ್ಮ ಜೊತೆಗೆ. ಇದಲ್ದ ಮತ್ತೇನ್ ಕೊಡ್ತಿದ್ರಪ್ಪ? ಇದರಿ ಶೆಟ್ರ, ವಾರಕ್ಕ 2 ದಿನ ರಜಾ ದಿನದಲ್ಲಿ ಮಜಾ ಮಾಡಲ್ಲ ಅಂತ ತಮ್ಮ ಕಾರಿಗೆ ಪೆಟ್ರೋಲ್ ಹಾಕ್ಸಿ ಕೊಡ್ತಿದ್ರಿ. ಇಲ್ಲೇ ತಮ್ಮ ರಾಜಣ್ಣ, ನನಗೆ ಅವ್ರ ಮನೆ ಅಡ್ರೆಸ್ ಏನಾರು ಕೊಡ್ತೇನಪ್ಪ? ಯಾಕ್ರಿ ಶೆಟ್ರ? ನಾನು ಅವ್ರ ಮನೆಗೆ ಹೋಗಿ ನೌಕರಿ ಮಾಡ್ತೀನಿ. ಹೋ ಮಾರ್ಯ, ಅಲ್ಲೋ ಮಾರ್ಯ, ಇಷ್ಟೆಲ್ಲ ಸವಲತ್ತಿದ್ರು ಯಾಕೆ ಕಲ್ಪವೃಕ್ಷನ್ ಬಿಟ್ಟು ಬಂದ್ಯಪ್ಪ? ನಾನು ಯಾಕೆ ಬಿಟ್ಟು ಬರ್ಲಿರಿ ಆ ಕಲ್ಪವೃಕ್ಷನ? ನಮ್ಮ ಸಾವುಕಾರಗ ಹೊಲ ಮನಿ ಸಾಲಾರ್ದ ನಂದಿ ವಿಕಾಸ್ ಬ್ಯಾಂಕ್, RCC ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್ ಎಲ್ಲ ಬ್ಯಾಂಕ್ಗಳಲ್ಲಿ ಸಾಲ ತಂದಿದ್ರಿ. ಸಾಲ ವಸೂಲಿಗೆ ಅಂತ ಬಂದು ಆ ಬ್ಯಾಂಕಿನ ಪಾಪತ್ಮರೆಲ್ಲ ನಮ್ಮ ಸಾವುಕಾರನ ದಿವಾಳಿ ತೆಗಿಸ್ಬಿಟ್ರಿ ಶೆಟ್ರ. ಅದಕ್ಕೆ ನಿಮ್ಮಲ್ಲಿ ಬರ್ಬೇಕಾತ್ರಿ ಅಪ್ಪ. ಬೇಡಪ್ಪ ಬೇಡ, ನೀ ನಮ್ ತಕ ಬರೋದು ಬೇಡ. ಆ ಸಾವುಕಾರನ ಸಾಬೂನ್ ಹಚ್ಚಿ ತೊಳ್ದಂಗ ನಮ್ಮನ್ನ ಸಾಬೂನ್ ಇಲ್ಲಾರ್ದ ತೊಳೆ ಮಗ ಇದ್ದಿದಿ ನೀನ. ಆಮ್ಯಾಗ ನಾವು ತೆಗಿಯೋ ಪಾಳಿ ಬಂದಿತ್ತ. ಶೆಟ್ರ, ಬಿಡು ಮಾತಾ ಇಲ್ಲ. ನಮ್ಮ ಅವಾಗ ನೀವು ನೌಕರಿ ಕೊಡ್ಬೇಕಂದ್ರೆ ಕೊಡ್ಬೇಕು. ನಮ್ಮ ಅವಾಗ ನೌಕರಿ ಬೇಕ, ನೀವು ನನ್ನ ಮಾತು ಮೀರಂಗಿಲ್ಲ. ಗೃಹ ಸಚಿವರ ಒತ್ತಡ ಇತ್ತಂದ ಮ್ಯಾಗ ಇಲ್ಲ ಅಂತ ಅನ್ನಕ್ ಬರಂಗಿಲ್ಲ. ಆದ್ರೆ ಈಗ ಸಂಬಳ ಬತ್ತೆ ಊಟ ನಾನು ಎಲ್ಲಿಂದ ಕೊಡ್ಲಿ? ನೀವ್ ಆಯ್ತು ಮಾತು ಬರ್ತೀನಿ. ಅಷ್ಟೇನ್ ಬ್ಯಾಡ ಬಿಡ್ರಿ ಶೆಟ್ರ, ತಿಂಗಳಿಗೆ 10,000 ರೂಪಾಯಿ ಕೊಟ್ರೆ ಸಾಕು ನೋಡ್ರಿ, ಅಷ್ಟ ಸಾಕು ನನಗ. ಇಷ್ಟ ಸಾಕ? ನೀವು ತಿಳಿದು ಕೈಗೆ ಒಂದು ಆಳು ಕೊಟ್ರಂತೂ ಇನ್ನೂ ಬೇಸಿ ಆತ್ ನೋಡ್ರಿ.
ಏ ಬಾಳ ಸಸ್ತಾತು ರಾಜಣ್ಣ. ಹಾ ಇನ್ನು ಸ್ವಲ್ಪ ಹೆಂಗಾರ ಮಾಡಿ ಕೇಳಪ್ಪ. ನೀವು ಇಷ್ಟೇ ಆದ್ಮೇಲೆ ಕೇಳದಿದ್ರೆ ಹೆಂಗ್ರಿ? ಒಂದು RX-100 ಕೊಡಿಸ್ರಂತೂ ಇನ್ನೂ ಬೇಸಿ ಆತ. ಹೌದಲೆ ತಮ್ಮ ರಾಜಣ್ಣ. ಸ್ಕೂಟ್ರು ಆಳ್ಬೇಕನಪ್ಪ ನಿನಗ. ಯಾಕ ಬಗ್ಲ ಮಕ್ಕಳಕ್ಕೆ ಹೆಣ್ತಿ ಬ್ಯಾಡನ? ನಿಮ್ಮ ಹೆಣ್ತಿ ತಗೊಂಡ್ ನಾನೇ ಮಾಡ್ಲಾರಿ ಶಟ್ರ. ಆಕಿ ನಿನ್ ಮಕ್ಳನ್ನ ಆಡಿಸ್ಕೊಂಡ್ ಕುಂದಿರ್ತಾಳ, ನಾ ನಿಮ್ಮ ಮನಿ ಕಸ ದಬ್ಬಿ ಅಂತ ಕುಂದಿರ್ತನ. ನಿಮ್ ಮೌನ ಯಾರ ಮನೆಯಾರ ಸಲಿಕೆ ಗುದ್ಲಿ ಇರ್ಲಾರ್ದ ಮುಚ್ಚ ಮಗ ಇದ್ದಿದ್ದಿಲ್ಲ ನೀನ. ನೋಡಪ್ಪ, ಇದ್ರೆ ಇರೋ ಬಿಟ್ರ ಬಿಡು. ತಿಂಗಳಿಗೆ 5,000 ಕೊಡ್ತನ, ಒಂದೊತ್ತು ಊಟ ಕೊಡ್ತನ. ಇಷ್ಟ್ರ ಮ್ಯಾಗ ಏನು ಕೊಡಕ್ ಆಗಂಗಿಲ್ಲ ನೋಡು. ಏನಂತಿದಿ? ಸರಿ ಬಿಡ್ರಿ ಶಟ್ರ, ನೀವು ಇಷ್ಟು ಕಟುವಾಗಿ ಹೇಳಿದ್ರೆ ಆಯ್ತ್ರಿ. ನಾನ್ ನಮ್ಮ ಸೊಸಿ ಮುಖ ನೋಡ್ಕೊಂಡು ಸಂಭಾಷಿಸ್ಕೊಂಡು ಇರ್ತೀನಿ. ಏನಂತಿ? ನೋಡಪ್ಪ, ಸರಿಯಾಗಿ ವಹಿಸಿದ ಕೆಲ್ಸನ ಅಚ್ಚುಕಟ್ಟಾಗಿ ಮಾಡ್ಕಂತ ದನ ದುಡ್ದಂಗ್ ದುಡಿಬೇಕು ನೋಡ. ಆಯ್ತ್ರಿ ಶೆಟ್ರ, ಇವತ್ತಿನಿಂದ ದನಗಳು ಕೂಡ ಇದೀನಂತ ತಿಳ್ಕೊಂಡ ನಿಮ್ಮಂತ ಕತ್ತಿ ಮುಂದ ದನ ದುಡ್ದಂಗ್ ದುಡಿತೀನಿ ನೋಡ್ರಿ. ನಮಗೂ ಒಂದ್ ಕತ್ತಿ ಅಂತದ ಬೇಕಿತ್ತ. ಸರಿ, ಹಂಗಾರ ನೀ ಮನಿಗೆ ನಡಿ, ನಾ ಕೊಟ್ಟಿ ವ್ಯವಸ್ಥೆ ಮಾಡ್ತೀನಂತ. ಬರ್ಲ? ಪ್ರಕೃತಿಯ ವಾತಾವರಣ. ಇಲ್ಲಿ ಆ ಸೂರ್ಯನ ಕಿರಣಗಳು ತಾವರೆಗೆ ಚುಂಬಿಸುತ್ತಿದೆ. ಇನ್ನು ಸುಮಧುರವಾಗಿ ಕೇಳಿ ಬರುತ್ತಿರುವ ಈ ಹಕ್ಕಿಗಳ ಚಿಲಿಪಿಲಿಗಾನ ನಿಜಕ್ಕೂ ಮನಸ್ಸಿನಲ್ಲಿ ಅದೆಷ್ಟೇ ಬೇಜಾರಿದ್ರೂ ಕೂಡ ಒಂದೇ ಒಂದು ಕ್ಷಣದಲ್ಲಿ ಮಾಯವಾಗಿ ಹೋಗಿಬಿಡುತ್ತದೆ. ಇನ್ನು ಮುಂದೆ ಆ ಸ್ಥಳವು ನಿಮ್ಮದು ಕೂಡ ಆಗಬಹುದು. ಯಾರು ನೀನು? ನಾನು ನಿನ್ನ ಕೆಂಬಣ್ಣದ ಕೆಂದುಟಿಯ ಕಂಪನಿ ಇರಲು ಬಂದ ರಸಿಕ. ಗುಲಾಬಿಯಂತೆ ಒಳೆಯುವ ಈ ನಿನ್ನ ಕೆನ್ನೆಗೆ ಪ್ರೇಮದ ಮುತ್ತಿನ ಮಳೆ ಎರೆಯಲು ಬಂದ ಪ್ರೇಮಿ. ಕಲ್ಲು ಶಿಲೆಯನ್ನು ಆರಾಧಿಸದೆ ಸಜೀವ ಶಿಲೆಯ ಮುಂದೆ ಆರಾಧಿಸಲು ಬಂದ ಸೌಂದರ್ಯ ಆರಾಧಕ. ರಸಿಕ, ಪ್ರೇಮಿ, ಸೌಂದರ್ಯದ ಆರಾಧಕನಂತ ಹೇಳಿ ಮಾನಿನಿಯರ ಮೇಲೆ ಮಾನಾಪಹರಣ ಮಾಡಲು ಬಂದಿರುವ ನೀನೊಬ್ಬ ಮೂಢ ಕಣೋ. ಮೂಢ ನಾನಲ್ಲ, ಈ ಮಂಜುಳ ಎಂಬ ಭೂಮಿಯನ್ನು ಹಸಿಗೊಳಿಸಲು ನಿಂತಿರುವ ಮೋಡ. ನೋಡು, ಮೋಡಕ್ಕೆ ಆಹ್ವಾನಿಸುವ ಯಾವ ತಂಪು ಕೂಡ ಇಲ್ಲಿ ಬಿದ್ದಿಲ್ಲ. ಅದು ಅಲ್ಲದೆ ನೀನೇ ಕ್ರೂರ ಕಾರ್ಯಕ್ಕೆ ಕೈ ಹಾಕಿ ದುಷ್ಟನಾಗಬೇಡ. ಲೇ ಮಂಜುಳ, ದುಷ್ಟ ನಾನಲ್ಲ. ನಿನ್ನ ಯೌವನವನ್ನು ವ್ಯರ್ಥ ಗಳಿಯದೆ ನನಗೆ ಒಪ್ಪಿಸಿ ಸ್ವರ್ಗ ಸುಖ ಕಾಣುವುದೇ ಶಿಷ್ಟೆ. ಶಿಷ್ಟಾಚಾರ ಅಂತ ಹೇಳುತ್ತಾ ದುಷ್ಟಾಚಾರದತ್ತ ನೇನು ನಡೀತಾ ಇದ್ಯಾ. ಅದಲ್ಲದೆ ಮಾನವಂತ ಮಾನಿನಿಯರ ಮೇಲೆ ಕಣ್ಣು ಹಾಕುವುದನ್ನ ಬಿಟ್ಟು ಮಾನ ಮಾರಿಕೊಂಡು ಬಾಳುವ ಬೆಲೆವೆತ್ತ ಹೆಣ್ಣುಗಳತ್ತ ಸಾಗೋ. ಹಣ್ಣಿಗಿಂತ ಪಕ್ವವಾದ ಹಣ್ಣು ಮೇಲಲ್ಲವೇ ಮಿಸ್ ಮಂಜುಳಾ? ಕಚ್ಚಿದ ಹಣ್ಣು ಕೊಳೆತು ಹೋಗುತ್ತದೆ ಅಂತ ಅರಿಯಲಾರೆಯ ನೀನು. ಗಿಳಿ ಕಚ್ಚಿದ ಹಣ್ಣು ತುಂಬಾನೇ ಸಿಹಿ ನೋಡು, ಆದ್ರೆ ಸಮಾಜ ಅದನ್ನ ಕಚ್ಚಿದ ಹಣ್ಣು ಅಂತ ಕರೆಯುತ್ತದೆ ವಿನಃ ನೆಚ್ಚಿದ ಹಣ್ಣು ಅಂತ ಉಚ್ಚರಿಸಲಾರದು. ಅತ್ಯಾಚಾರವೆಸಗಬೇಕು ಅಂತ ಬಂದಿದ್ದು ನಿನ್ನ ಮುಂದೆ ನಾನು ಶಿರವಾಗಿ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ನನ್ನನ್ನ ತಂಗಿಯಾಗಿ ಸ್ವೀಕರಿಸಿ ಅಣ್ಣನ
ಓಕೆ, ನಾನೇನು ನಿನ್ನ ಅಣ್ಣನಾಗುವೆ, ಬಟ್ ಅಂತರಂಗದಲ್ಲಿ ನೀನು ನನ್ನ ಪ್ರೇಯಸಿಯಾದರೆ ಮಾತ್ರ. ಪಾಪಿ, ನಿನ್ನಂಥ ಮುಟ್ಟಾಳನ ಎದುರಿಗೆ ಮರುಗುವುದು, ಇದ್ದಲಿಯ ಬಣ್ಣ ಬದಲಿಸುವುದು ಎರಡು ಒಂದೇ. ನೋಡು, ದ್ರೌಪದಿ, ಸೀತೆ ಮಹಾಪತಿವ್ರತೆಯರಂತೂ ಹುಟ್ಟಿರುವ ಈ ಭಾರತ ಭೂಮಿಯಲ್ಲಿ ಹುಟ್ಟಿರುವ ನಾನು ಈ ರೀತಿ ಅನಾಚಾರದ ಹಾದಿಗಿಳಿಯಬೇಕಾ? ಇಲ್ಲ, ಅದು ಎಂದಿಗೂ ಸಾಧ್ಯವೇ ಇಲ್ಲ. ಏ ಮಂಜುಳಾ, ಆ ನಿನ್ನ ಸೀತೆ ದ್ರೌಪದಿಯರ ಗಂಡಂದಿರಾದ ರಾಮ ಮತ್ತು ಪಾಂಡವರ ಜನಿಸಿದಲ್ಲಿ ನಾಡಿನಲ್ಲಿ ನಾನು ಜನಿಸಿದನಲ್ಲವೇ? ಬಾ ನನ್ನೊಡನೆ ದೇವರೇ, ಇದೇನಪ್ಪಾ ನಿನ್ನ ಲೀಲೆ? ತಂದೆ ನರಸಿಂಹನ ಅವತಾರ ಧರಿಸಿ ಹಿರಣ್ಯ ಕಶುಪವನ್ನ ಕೊಂದು ಆ ಪ್ರಹ್ಲಾದನನ್ನ ರಕ್ಷಣೆ ಮಾಡಿದಂತೆ, ಇನ್ನು ತುಂಬಿದ ಸಭೆಯಲ್ಲಿ ದುಶ್ಯಾಸನನಿಂದ ದ್ರೌಪದಿಯ ಮಾನ ಹೋಗುವಾಗ ಶ್ರೀಕೃಷ್ಣನಂತೆ ಬಂದು ಅವಳ ಮಾನ ಕಾಪಾಡಿದಂತೆ ಎಂದು ಈ ದುರ್ಳನೊಬ್ಬನು ನನ್ನ ಮಾನವನ್ನ ಹರಣ ಮಾಡಲು ನಿಂತಿದ್ದಾನೆ. ಈ ಅಬಲೆಯ ಮಾನ ಕಾಯುವುದಕ್ಕಾಗಿ ಈ ಧರೆಗೆ ಕೃಷ್ಣನಾಗಿ ಬಾರಪ್ಪ. ಕೃಷ್ಣ, ಬಂದು ನನ್ನನ್ನ ಕಾಪಾಡು ಕೃಷ್ಣ. ಶ್ರೀಕೃಷ್ಣ. ಏ ಮಂಜುಳಾ, ಆ ನಿನ್ನ ಶ್ರೀಕೃಷ್ಣನಿ ಕರೆದ ತಕ್ಷಣ ಓಡಿ ಬರಲು ಅವನೇನು ನಿಮ್ಮ ಮನೆಯಲ್ಲಿ ಅನ್ನ ತಿಂದು ಬದುಕುತ್ತಿರುವ ನಾಯಿ ಎಂದು ತಿಳಿದುಕೊಂಡಿರುವೆ. ಲೇ ಹದಿ ಅರಿಯದ ಹೆಣ್ಣೆ, ನೀನೆಷ್ಟೇ ಕೂಗಿಕೊಂಡರೂ ಇಲ್ಲಿ ಯಾರು ಬರುವುದೇ ಇಲ್ಲ. ದೂರ ನಿಲ್ಲೋ ಮಧಾಂಧ. ನೋಡು, ನಿನ್ನ ನೆತ್ತಿಗೇರಿರುವ ಕಾಮದ ಪಿತ್ತವನ್ನ ಕೆಳಗಿಳಿಸುವುದಕ್ಕೆ ಈ ಮಂಜುಳೆಯ ಕೈಗಳು ಇಂದ್ರನ ವಜ್ರಾಯುಧದಂತೆ ಗಟ್ಟಿಯಾಗಿವೆ. ಮಲ್ಲಿಗೆ ಎಂದಾದರೂ ಕಲ್ಲಾಯಿತೆ, ಹೆಣ್ಣಿಗೆ ಎಷ್ಟೇ ಪೌರುಷವಿದ್ದರೂ ಅದು ಗಂಡಾಯಿತೆ. ಲೇ ಮಂಜಿ, ಈ ನಿನ್ನ ಕೋಮಲ ಕೈಗಳಿರುವುದು ನನ್ನನ್ನು ತಪ್ಪಿಕೊಳ್ಳಲು ಹೊರತು ನನ್ನನ್ನು ಒಡೆಯುವುದಕ್ಕಲ್ಲ. ಈ ನಿನ್ನ ಮುದ್ದಾದ ತುಟಿಗಳಿರುವುದು ನನ್ನನ್ನು ಮುತ್ತಿಸಲು ಹೊರತು ನಿಂದಿಸುವುದಲ್ಲ. ಬಾ, ನನ್ನನ್ನು ಬಿಗಿದಪ್ಪಿ ನನ್ನ ಕಾಮದಾಹವನ್ನು ತಣಿಸು. ಕಾಮ ತುಂಬಿರುವ ಕಾಮ ಪಿಶಾಚಿ, ಒಂದು ಹೆಣ್ಣನ್ನು ನೋಡಿ ಈ ರೀತಿ ಕಾಮದಾಟಕ್ಕೆ ಕರಿತಾ ಇದೆಯಲ್ಲ. ನಿನಗೆ ಮನೆಯಲ್ಲಿ ಯಾರು ಅಕ್ಕ ತಂಗಿಯರಿಲ್ಲವೇನೋ? ಕಾಮದಿ ಬುಸುಗುಡುತ್ತಿರುವ ಈ ಕಾಳಿಂಗ ಸರ್ಪಕ್ಕೆ ನಿನ್ನ ಯಾವ ರೀತಿ ಪುಂಗಿನಾದವು ನಾಟಲಾರದು. ಬಿಸಿಲಿನಲ್ಲಿ ಈ ಹೂವು ನಾಗಿಣಿ ನಾಟ್ಯವನ್ನು ಮಾಡಿ ನನ್ನ ಮನವನ್ನು ತಣಿಸು. ನೋಡು, ನಾನು ನಿನ್ನ ಮನವನ್ನು ತಣಿಸಲು ಸಾಧ್ಯವೇ ಇಲ್ಲ. ಒಂದು ವೇಳೆ ಹಾಗೇನಾದ್ರೂ ನೀನು ಈ ದೇಹವನ್ನ ಮುಟ್ಟಬೇಕು ಅಂತ ಬಯಸಿದ್ರೆ ಈ ನನ್ನ ಪ್ರಾಣ ಯಮನೊಂದಿಗೆ ಹೋದಾಗ ಮಾತ್ರ. ಕಪ್ಪ ಇರು ಬೆಪ್ಪ ಹುಡುಗಿಯೇ, ಈ ರಘುವಿನ ಅಪ್ಪಣೆ ಇಲ್ಲದೆ ಆ ಯಮನ ಅಪ್ಪನ ಕೂಡ ನಿನ್ನ ಪ್ರಾಣವನ್ನು ಕೊಂಡೊಯ್ಯಲಾರ. ನೋಡು, ನಿನಗೆ ಸಾಯುವ ಚಪಲ ಅಷ್ಟಿದ್ದರೆ ಈ ರಘುವಿನ ಬಯಕೆ ತೀರಿಸಿ ನಂತರ ನೀನು ಯಮನ ಪಾದವನ್ನು ಸೇರಿಕೋ. ನಾನಿನ್ನ ಬಿಡಲಾರೆ, ಹೇ ಆದರದ ಹದ್ದೆ, ಬಿಡುವವಳ ಕೈಯನ್ನು, ನೆನಪಿಸಿಕೋ ನಿನ್ನ ಮನೆಯ ದೇವರನ್ನು. ಒಬ್ಬಂಟಿಯಾಗಿ ವಾಯು ವಿಹಾರಕ್ಕೆಂದ ಬಂದ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡುವಿಯಲ್ಲ, ರಾಜಕೀಯಾಗವಲ್ಲವೇ ನಿನ್ನ ಹೇಸಿ ಜನ್ಮಕ್ಕೆ? ನೀನ ಸಿರಿ ದೊರೆ ಎಂದು ಸೊಕ್ಕಿನಿಂದ ಸಿಕ್ಕವರಿಗೆ ಸೊಕ್ಕಿನ ನುಡಿಗಳನ್ನಾಡುವ ಸೊಕ್ಕಿನ ಶಿಖೋಮಣಿಯೇ, ಬಂದ ದಾರಿಗೆ ಹಿಂತಿರುಗಿಸಿ ಹೋಗುವೆಯೋ ಅಥವಾ ಕೋಣದಂತೆ ನಿನ್ನ ಪ್ರಾಣವನ್ನು ನನ್ನ ಕೈಗೆ ಒಪ್ಪಿಸುವೆಯೋ? ಓಹೋ, ಯಮಪುತ್ರ ಪ್ರಾಣ ತೆಗೆಯುತ್ತಾನಂತೆ ಪ್ರಾಣ. ಈಗ ನೋಡು ಯಾರ ಪ್ರಾಣ ಯಾರ ಕೈಯಲ್ಲಿದೆ ಎಂದು. Hands up! ಹಸಿ ಹಾಲೆಂದು ತಿಳಿದು
ಬಿಸಿ ಹಾಲಿಗೆ ಬಾಯಿ ಹಾಕಿ ಬಾಯಿ ಸುಟ್ಟುಕೊಂಡ ಕಳ್ಳ ಬೆಕ್ಕಿನ ಪಾಡಾಯಿತು ಇವನದು. ಮಂಜುಳಾ, ನೀ ಒಪ್ಪಿದರೆ ಇವನ ಹಣೆ ಬರಹವನ್ನೇ ಬದಲಾಯಿಸಿ ಕಾಲನ ಅತಿಥಿಯನ್ನಾಗಿ ಮಾಡಿಬಿಡುವೆ. ನೋಡಿ, ದಯವಿಟ್ಟು ಬೇಡಿ. ಯಾಕೆಂದ್ರೆ ಈ ಕೊಲೆ ಸುಲಿಗೆಗಳು ಅಂದ್ರೆ ನನಗಾಗೋದಿಲ್ಲ. ಇನ್ನೊಮ್ಮೆ ಬೇರೆ ಯಾವ ಹೆಣ್ಣಿನ ಬಾಳೆಗೋ ಬೆಂಕಿ ಹಚ್ಚದಂತೆ ನನ್ನ ಪಾಡಿಗೆ ತಾನು ಜೀವನ ಮಾಡ್ಕೊ ಅಂತ ಇವನಿಗೆ ಬುದ್ಧಿವಾದ ಹೇಳಿ ಇಲ್ಲಿಂದ ಕಳಿಸಿಬಿಡಿ. ಓಕೆ, ಐ ಆಮ್ ಸಾರಿ. ಇನ್ನು ಮುಂದೆ ಯಾವ ಹೆಣ್ಣಿನ ಬಾಳಿನಲ್ಲಿ ಬೆಂಕಿ ಇಡುವ ಕೆಲಸವನ್ನು ಮಾಡಲಾರೆ. ಮೂರ್ಖ, ಮಾನಿನಿಯ ಮಾನಕ್ಕೆ ಕೈ ಹಾಕಿ ಮನ್ನಿಸೆನ್ನಲು ನಾಚಿಕೆಯಾಗುವುದಲ್ಲ. ಆದರೂ ಪ್ರಥಮ ಅಪರಾಧ ಕ್ಷಮೆಗೆ ಪಾತ್ರ ಎನ್ನುವಂತೆ ಈ ದೇವತೆ ನಿನ್ನನ್ನು ಕ್ಷಮಿಸಿದ್ದಾಳೆ. ಹೊರಟು ಹೋಗು ಇಲ್ಲಿಂದ. ಮುಂದೆಂದೂ ಇಂಥ ಕಾರ್ಯಕ್ಕೆ ಕೈ ಹಾಕಬೇಡ. ನಡೆ. ಮಂಜುಳಾ ದೇವಿಯವರೇ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನಮ್ಮೂರಿನ ನಾಗರಿಕರ ಅನಾಗರಿಕ ವರ್ತನೆಗೆ. ನೋಡಿ, ನಿಜವಾಗಿಯೂ ಈ ನಿಮ್ಮ ನಡೆ ನುಡಿಗಳಿಗೆ ನಾನು ಮೂಕಳಾಗಿ ಹೋಗಿದ್ದೇನೆ. ಅಷ್ಟೇ ಇಲ್ಲ, ಪ್ರತಿ ಸರಿ ನನಗೆ ಆಪತ್ತು ಒದಗಿ ಬಂದಂತೆಲ್ಲ ನೀವು ದೇವರಂತೆ ಬಂದು ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದೀರ ಅಂದಾಗ ನಿಮಗೆ ನಾನು ಆಜೀವ ಪರ್ಯಂತ ಋಣಿಯಾಗಿದ್ದೇನೆ. ಮಂಜುಳಾ ದೇವಿಯವರೇ, ನೀವೇನು ತಪ್ಪು ತಿಳಿಯದಿದ್ದರೆ ಈ ನನ್ನ ಋಣ ಭಾರವನ್ನು ತೀರಿಸುವ ಮಾರ್ಗವೊಂದನ್ನು ಸೂಚಿಸಲೇ. ಈ ನಿಮ್ಮ ಋಣದ ಭಾರ, ಉಪಕಾರದ ಹೊರೆ ನನ್ನ ಮೇಲೆ ವಿಪರೀತವಾಗಿದೆ. ಅದನ್ನ ಇಳಿಸಬೇಕಾದ್ರೆ ಅದ್ಯಾವ ಮಾತು ಅಂತ ನಿಸ್ಸಂಕೋಚವಾಗಿ ಕೇಳಿ. ಅದು ನಾನು ನಿಮ್ಮನ್ನು ಮದುವೆಯಾಗಲಿಚ್ಛಿಸಿದ್ದೇನೆ. ನಾಗರಾಜ್, ನೋಡಿ, ದಯವಿಟ್ಟು ಈಗಾಗಲೇ ನಾನು ನನ್ನ ಬಾಳಿನಲ್ಲೇ ನೊಂದು ಬೆಂದು ಹೋಗಿದ್ದೇನೆ. ಅಂದ ಮೇಲೆ ನನ್ನಂಥವಳೊಂದಿಗೆ ದಯವಿಟ್ಟು ಈ ರೀತಿ ಪ್ರೇಮದ ಆಟವನ್ನ ಆಡಬೇಡಿ ನಾಗರಾಜ್. ಇದೇನು ಮಂಜುಳಾ, ಮೋಸದ ಪ್ರೇಮದ ಆಟವನ್ನಾಡಲು ನಾನೇನು ಹೂವಿಂದ ಹೂವಿಗೆ ಆರುವ ದುಂಬಿ ಆ ಚಂದ್ರಂತೆ ಎಂದು ತಿಳಿದುಕೊಂಡಿರುವಿರಾ? ಶಕುಂತಲಿಯ ಮೋಹಕ ನಡೆ, ಮುಗ್ಧ ನುಡಿಗಳಿಗೆ ಮಾರು ಹೋದ ದುಷ್ಯಂತನ ಪ್ರೀತಿಯಂತೆ ಈ ನಾಗರಾಜನ ಪ್ರೀತಿ. ನೋಡಿ, ಸಂಶಯಕ್ಕಾಸ್ಪದ ಕೊಡದೆ ಈ ನಿಮ್ಮ ಪವಿತ್ರವಾದ ಪ್ರೀತಿಯನ್ನು ನನಗೊಪ್ಪಿಸಿ ನನ್ನ ಮನೆ ಮತ್ತು ಮನವನ್ನು ಬೆಳಗುಬಾ ಮಂಜುಳಾ, ಬೆಳಗುಬಾ. ನಾನು ಅಷ್ಟೊಂದು ಭಾಗ್ಯವಂತಳೆ. ತಂದೆ ಆದಿ ಬಸವೇಶ್ವರ ಇವರು ಹೇಳುತ್ತಿರುವ ಮಾತನ್ನ ನಾನು ನಂಬಬಹುದಾ? ಭಗವಂತ, ಯಾವುದೇ ಕಾರಣಕ್ಕೂ ಈ ನನ್ನ ದೊರೆಯ ಸೇವೆ ಮಾಡುವ ಭಾಗ್ಯವನ್ನ ನನ್ನಿಂದ ಕಸಿದುಕೊಳ್ಳಬೇಡಪ್ಪ. ಅಬ್ಬಾ, ನನ್ನ ಪ್ರೀತಿ ಎಂಬ ಹಕ್ಕಿಗೆ ನಿನ್ನ ಪ್ರೀತಿ ಎಂಬ ರೆಕ್ಕೆಯನ್ನೆತ್ತು ನನ್ನನ್ನು ಆಕಾಶದಲ್ಲಿ ತೇಲಾಡುವಂತೆ ಮಾಡಿದೆ. ಮಂಜುಳಾ, ಇಂಥ ಒಂದು ಸಂತೋಷದ ಸುದಯ ಸಮಯದಲ್ಲಿ ನೀವೀಗ ಆಡಬೇಕಾಗಿದೆ ಒಂದು ಮಧುರವಾದ ಗಾನ. ಆಗ ಈ ಬನವಾಗುವುದು ಬಂಗಾರದ ವನ. ಹೇ 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 ಆ ಹಾ 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 ಹೇ 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 ರವಿವರ್ಮನ ಶ್ಯಾಮಲ ಶ್ಯಾಮಲ ಶ್ಯಾಮಲೆ ಧರೆಗಿಳಿದ ಮೇನಕೆ ಮೇನಕೆ ಮೇನಕೆ. ರವಿವರ್ಮನ ಶ್ಯಾಮಲ ಶ್ಯಾಮಲ ಶ್ಯಾಮಲೆ ಧರೆಗಿಳಿದ ಮೇನಕೆ ಮೇನಕೆ ಮೇನಕೆ. ನನ್ನ ಮನದ ದೇವತೆ, ನನ್ನ ಮನದ ದೇವತೆ, ನನ್ನ ಮನದ ದೇವತೆ, ನನ್ನ ಮನದ ದೇವತೆ. ಕಲ್ಲಣ 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 ಇದು ಪ್ರೇಮಾಯಣ. ಹೇ ಹೇ ಇದು ಪ್ರೇಮಾಯಣ, ಇದು ಪ್ರೇಮಾಯಣ. ಹೇ ಹೇ ಇದು ಪ್ರೇಮಾಯಣ. ರವಿವರ್ಮನ ಶ್ಯಾಮಲ ಶ್ಯಾಮಲೆ ಧರೆಗಿಳಿದ
ಈ ನಿನ್ನ ಮಧುರವಾದ ಕಂಠದಿಂದ ನುಡಿದ ಈ ಹಾಡು ನನ್ನನ್ನು ಮಧುರವಾದ ಮೋಡದಲ್ಲಿ ತೇಲಾಡುವಂತೆ ಮಾಡಿದೆ. ನಿನ್ನ ಈ ಮಧುರವಾದ ಕಂಠಕ್ಕೆ ಬೆರಗಾಗಿ ಈ ಕಾಡಿನ ಪ್ರಾಣಿಗಳೆಲ್ಲ ಓಡೋಡಿ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಹಾ, ಹೋಗೋಣವೇ? ಹಾ ಮಂಜುಳ, ಅಂದಾಗೆ ಮರೆತೇ ಹೋಗಿತ್ತು. ನನಗೆ ಎಸ್ಟೇಟಿನಲ್ಲಿ ಸ್ವಲ್ಪ ಕೆಲಸವಿದೆ, ನಾನು ನಂತರ ಬರುತ್ತೇನೆ. ನೀನು ಹೋಗಿ ಬರುವೆಯಾ? ಸರಿ, ಹಾಗಾದ್ರೆ ನಾಳೆ ತಪ್ಪದೇ ಬರಬೇಕು. ಅವಶ್ಯವಾಗಿ. ನಿನ್ನ ಪ್ರೀತಿಯ ದಾಸನಾದ ನಾನು ನಿನಗಾಗಿ ಇಲ್ಲಿ ಕಾಯುತ್ತಲೇ ಇರುತ್ತೇನೆ. ನೀನು ಕೂಡ ಅಷ್ಟೇ, ತಪ್ಪದೆ ಬರಬೇಕು. ಬರ್ತೀನಿ. ನಾನಿನ್ನ ಬರ್ಲಾ? ಬಾಯ್. ನಾಗರ ಹೇ ನಾಗರ ನರ ನಾಗರ ಇದುವೇ ನರ ನಾಗರ ನಾಗರ ನರ ನಾಗರ ಇದುವೇ ನರ ನಾಗರ ಈ ಅಂಗದ ಎದೆಯಲ್ಲಿ ನಂದೆ ಇಲ್ಲ ಏಕಮಾದೊಂದು ಕೂಡ ಸಕ್ಸಸ್. ನಾ ರಚಿಸಿದ ನಾಟಕ ಗ್ರ್ಯಾಂಡ್ ಸಕ್ಸಸ್. ನಾ ಕೈ ಹಾಕಿದ ಕಾರ್ಯಗಳಲ್ಲಿ ಅಪಜಯ ಎನ್ನುವ ಮಾತೇ ಇಲ್ಲ. ಈ ಕುಬೇರನ ಕಣ್ಸನ್ನೆಯೇ ಸಾಕೆಂದು ನನ್ನ ಸಾಂಗತ್ಯಕ್ಕಾಗಿ ಸುಂದರಿಯರೇ ಸಾಲಾಗಿ ನಿಂತಿರುವಾಗ ಆಫ್ಟರ್ ಆಲ್ ಈ ಮಂಜುಳೆಯಷ್ಟರವಳು. ಈ ದಿನ ತಿಳಿದಿರುವ ಸ್ವರ್ಗ ಸುಖದ ಮೋಜನ್ನು ಮುಂದೆ ಇವಿಗೆ ತಿಳಿಸುವೆ ಪ್ರೇಮ ಕಾಮದ ಬಿಸಿಯೂಟವನ್ನು. ನಂತರ ಎಸೆಯುವೆ ಹಣ್ಣಿನ ಮೇಲಿನ ಸಿಪ್ಪೆಯಂತೆ ಈ ಮಂಜುಳೆಯನ್ನು. ಬವರಿ 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 ಬವವ ಹೇಗಿತ್ತು ನಾಗರಾಜ್, ನೀನು ರಚಿಸಿರುವ ನಾಟಕದಲ್ಲಿ ನನ್ನ ನಟನೆ? ಗುಡ್ ರಘು, ವೆರಿ ಗುಡ್. ನಾ ರಚಿಸಿದ ನಾಟಕದಲ್ಲಿ ನಿನ್ನ ನಟನೆಯು ಅದ್ಭುತವಾಗಿತ್ತು. ಅವಳ ನುಡಿಯುವ ನುಡಿಯು ಕೂಡ ರಮ್ಯವಾಗಿತ್ತು. ಯಾವಾಗ ಅವಳ ಸೌಂದರ್ಯವನ್ನು ನಲುಗಿಸೇನೋ ಎಂದು ಈ ನನ್ನ ಮನ ಅತ್ತಿಂದಿತ್ತ ಇತ್ತಿಂದತ್ತ ಹಾರಾಡುತ್ತಲೇ ಇತ್ತು. ನಿಮಗೇನೋ ಸಂತೋಷವಾಯಿತು, ಆದರೆ ನಮಗೆ ನಿನ್ನಾಸೆ ತಾನೆ. ಒಳಗಡೆ ನಿನಗೆಷ್ಟು ಬೇಕೋ ಅಷ್ಟು ಬೇರನ್ನ ಅಂತಸ್ತಿದೆ. ತೆಗೆದುಕೊಂಡು ಹೋಗಿ ಇನ್ನು ಮುಂದೆ ಅನುಭವಿಸು ಹರಗಿಣಿಯರ ಹಾಲಿಂಗವನ್ನು. ತಮ್ಮ ಸುಖವೇ ನಮಗೆ ಸ್ವರ್ಗ ಸುಖ. ಆಹಾ, ಅದು ಹೋಗೋಣವೇ? ಇದು ಲಿಲ್ ಪೌಡ್ರು ವಾಸನೆ. ಓಹೋ, ಇದು ತುಟಿಗೆ ಬಳಿಯುವ ರಂಗಿನ ವಾಸನೆ. ಓಹೋ, ಈ ಮೂರು ವಾಸನೆ ಒಂದೇ ಸಮನೆಯಲ್ಲಿ ಘಮ್ ಘಮ್ ಅಂತ ಹರಡಬೇಕಾದ್ರ ಈ ಮೂರನ್ನು ಉಪಯೋಗಿಸ್ತರು ಯಾವುದೋ ಒಂದು 21ನೇ ಶತಮಾನದ ಮಾಡರ್ನ್ ಮೋಹಿನಿ ಬರಕತ್ತಾಳಂತ ಕಾಣಕತ್ತೈತಿ. ಈ ಹೆಂಗಸರು ವಾಸನೆ ಕಂಡಿಡದ್ರಾಗ ನಮ್ಮ ಮೂಗು PhD ಮಾಡೈತ್ರಿ. ನೋಡ್ರಿ,
ನಾನು ಅಂದುಕೊಂಡಂಗ ಯಾವ್ದೋ ಒಂದು ಹೆಣ್ಣು ಹುಡುಗಿ ಎದ್ವಾ ತದ್ವಾ ಅರ್ಧ ಮರ್ಧ ಬಟ್ಟೆ ಹಾಕೊಂಡು ಈ ಕಡೆ ಬರಕತ್ತೆ. ಬರ್ಲಿ ಬರ್ಲಿ. ಸ್ಟಾಪ್ ಸ್ಟಾಪ್ ಸ್ಟಾಪ್. ನಿಲ್ಲಿಸ್ರಿ ನಿಮ್ ಗಾಡಿನ. ರೀ ಯಾರೀ ನೀವು? ದಾರಿಲಿ ಒಂಟಿಯಾಗಿ ಹೋಗೋ ಹೆಣ್ಮಕ್ಳನ್ನ ಕೈ ಹಾಕಿ ನಿಲ್ಲಿಸ್ತಿರಲ್ಲ, ಯಾರ್ ತಾವು? ನಾವು ಉಂಗ್ಲುಟ್ಯಾರ. ಇತ್ತೀಚೆಗೆ ನಮ್ಮೂರ್ ಕಡೆ ಕಳ್ಳ ಸಾಗಾಣಿಕೆ ಜಾಸ್ತಿ ಆಗೈತಿ. ಆದ ಕಾರಣ ನಾವು ಎಲ್ಲಾ ಗಾಡಿಗಳನ್ನ ಚೆಕ್ ಮಾಡಿ ಕೈ ಬಿಡಕತ್ತೀವಿ. ಅದ್ರಾಗ ಸರಕು ಇರ್ಲಿ ಇಲ್ಲದೆ ಇರ್ಲಿ. ಅಂದ್ರ ನಾ ನಿಮ್ ಕಣ್ಣಿಗೆ ಗಾಡಿ ಕಣ್ಣಂಗ್ ಕಾಣಕತ್ತೀನಿ ಏನ್ರಿ? ಹೆಂಗ ಕಾಣಂಗಿಲ್ರಿ? ಇದು ಗಾಡಿ ಕ್ಯಾಬಿನ್, ಇದು ಗಾಡಿ ಬಾಡಿ, ಇವು ಗಾಲಿಗಳು. ಕ್ಯಾಬಿನ್ ಬಾಡಿ ಗಾಲಿ ಇರೋ ಈ ಗಾಡಿಗೆ ಗಾಡಿ ಅನ್ಲಾರ್ದ ಏನು ನನ್ನ ಜೋಡಿ ಅನ್ಬೇಕನ? ಏನ್ರಿ ಗಾಡಿ ಜೋಡಿ ಅಂತ ಮಾತಾಡಕತ್ತಿರಲ್ಲ, ಹುಚ್ಚೇನಾದ್ರೂ ಹಿಡಿದೈತೇನ್ರಿ ನಿಮ್ಗ? ಯಾರಿಗಡೆ ಹಂಗಿಲ್ರಿ ಹುಚ್ಚು. ಮೊಣಕಾಲ್ ಕಡಿಗೆ ಕೆಂಡ ಟೈಟ್ ಆಗಿ ಬಟ್ಟಿ ಉಟ್ಕೊಂಡ ದೇಹದ ಅಂಗಾಂಗಗಳನ್ನ ಹುಚ್ಚೊಬ್ಬಿಸೋ ರೀತಿಯಲ್ಲಿ ಕುಣದಾಡಿಸ್ಕೊಂಡು ಅದ್ಯಾಡ್ತಿರೋ ನಿಮ್ಮಂತವರನ್ನ ನೋಡಿದ್ರೆ ಯಾರಿಗಿಡಂಗಿಲ್ಲ ಹುಚ್ಚು. ಟಸ್ಸು ಪುಸ್ಸು ಅಂತ ಇಂಗ್ಲಿಷ್ನ ಮಾತಾಡಿ ಹಳ್ಳಿ ಹುಡುಗರ ದಿಕ್ಕು ತಪ್ಪಿಸೋ ನಿಮ್ಮಂತವರನ್ನ ಕಡಾಯಾಗ ಹಾಕಿ ಕೆಂಪಗ ಕರೆದು ತಿನ್ನತನ ನಮ್ಮ ತಲೆಗೇರಿದ ಹುಚ್ಚುಳಿಯಂಗಿಲ್ಲ. ಅವಿವೇಕಿಗೆ ಏನ್ ಗೊತ್ತು ಆಧುನಿಕತೆಯ ಅರಿವು. ಕಡಿಮೆ ಬಟ್ಟೆಯನ್ನು ಧರಿಸಿಕೊಂಡು ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುವುದೇ ಇಂದಿನ ಫ್ಯಾಷನ್. ಪ್ಯಾಷನ್ನು ಪ್ಯಾಷನ್ನು ಅಂತೇಳಿ ದಿನಕ್ಕಿಷ್ಟು ಬಟ್ಟಿ ಕಡಿಮೆ ಮಾಡ್ಕೊಂತ ಹೋದ್ರ ಕೊನೆಗುಳಿಯೋದೇ ನಿಮ್ಮ ಬೆತ್ತಲ ಮೈ. ಹೋಗ್ಲಿ ಬಿಡ್ರಿ, ಊರಿಗೆ ಹೊಸ ಮುಖ ನೀವು. ನಿಮ್ ಜೋಡಿ ನಾನ್ಯಾಕೆ ಜಗಳ ಮಾಡ್ಲಿ ರೀ? ತಾರುಣ್ಯವತಿ, ಆಧುನಿಕ ಅಂದಗಾರ್ತಿ, ಮನದ ಮೋಹಗಾರ್ತಿ, ಈ ಊರ ನಾಗರಿಕನಾದ ನನಗ ತಮ್ಮ ಪರಿಚಯವನ್ನು ಮಾಡಿಕೊಡ್ತೀರಾ? ರೀ ಮಿಸ್ಟರ್, ನಿಮ್ ಕೆಲ್ಸ ನೋಡ್ಕೊ ಹೋಗ್ರಿ, ನನ್ ತಲೆ ಯಾಕೆ ತಿಂತೀರಾ? ಸಿಟ್ಟು ಮಾಡ್ಕೋಬ್ಯಾಡ್ರಿ, ಕೋಪ ಮಾಡಿಕೊಳ್ಳಾರ್ದಂಗ ನಿಮ್ಮ ಹೆಸರು ಏನು ಅಂತ ಹೇಳ್ರಿ. ನನ್ನ ಹೆಸರು ಅಧಿಕ ಪ್ರಸಂಗಿ. ಅಧಿಕ ಪ್ರಸಂಗಿ? ತುಂಬಾ ಮಾಡಾರ್ನಿ ಹೆಸರಾತಪ್ಪ. ಮತ್ತೆ ಉದ್ಯೋಗ ಯಾವ್ದ್ರಿ? ತಲೆ ಹರಟೆ. ತಲೆ ಹರಟೆ? ಒಳ್ಳೆ ಉದ್ಯೋಗ, ಒಳ್ಳೆ ಉದ್ಯೋಗ. ಮತ್ತೆ ಊರ್ ಯಾವ್ದ್ರಿ? ನಮ್ಮೂರ ಇದು ಅಲ್ಲ. ಬಾ ಇಲ್ಲಿ ಬಾ. ಏನ್ ನಾವು ಮಾತಾಡ್ಬೇಕ ಬ್ಯಾಡ? ಅದನ್ನ ಮಾನ ಮರ್ಯಾದೆ ಇಲ್ದಿರೋದು. ನಾಚಿಕೆ ಮಾನ ಮರ್ಯಾದೆ ಇಲ್ಲದೂರ. ಹಾ ರೀ. ಏನ್ ಈಕಿಗೆ ತಲೆ ಕೆಟ್ಟತ್ತೋ ಕೇಳು, ನನಗ್ ತಲೆ ಕೆಟ್ಟತ್ತೋ ಗೊತ್ತಾಗವಲ್ತು. ಅಲ್ಲ, ನಾನೊಂದು ಕೇಳಕತ್ತೀನಿ, ಅಮ್ಮೊಂದ್ ಹೇಳಕತ್ತಾಳ. ಅಲ್ರಿ, ಇದು ಯಾವ ತಾಲೂಕ್ನಾಗ ಬರ್ತೈತ್ರಿ? ಮೂರ್ಖ. ಮೂರ್ಖ? ಹಾ. ಇದಕ್ಕ ಕರೆ ಒಂದ್ರ ತಲೆ ಕೆಟ್ಟ ತಪ್ಪು ಅಲ್ರಿ? ಈ ತಾಲೂಕಿನ ಹೆಸರೇ ಕೇಳಿಲ್ವಲ್ಲ ಅಧಿಕ ಪ್ರಸಂಗಿ ಅವ್ರೆ? ರೀ ಮಿಸ್ಟರ್, ಯಾಕ್ರಿ ಅಧಿಕ ಪ್ರಸಂಗಿ ಅಂತ ನನ್ನ ತಲೆ ಯಾಕೆ ತಿಂತಿದ್ರ? ನನ್ನ ಹೆಸರು ಲಾವಣ್ಯ. ಲಾವಣ್ಯ ಅಂತ ಕರೀರಿ ಸಾಕು. ಲಾವಣ್ಯ? ಹಿಂಗನ್ರಿ ಮತ್ತೆ ಇಂಥ ಚಂದಂದ ಹೆಸರಿಟ್ಕೊಂಡ ಹೆಸರಿಳಕ್ ಹೆಂಗ್ ಮಾಡ್ತಿರಲ್ಲ ಅಂತೀನಿ. ಆದ್ರೂ ಏನ ಹೇಳ್ರಿ, ಈ ಲಾವಣ್ಯ ಅನ್ನೋ ಹೆಸರು ಕೇಳಿಬಿಟ್ರೆ ಸಾಕ ನಾನಿಕಿನ ಲವ್ ಮಾಡ್ಬೇಕು ಅಂತ ಅನ್ಸಕತೈತಿ. ಆದ್ರೆ ಏನ್ ಮಾಡ್ತೀರಿ, ಎಲ್ಲಿಕಿ ಕಾಲ ನಾವು ಕೈಯಾಗ ತಗೊಂಡ ಮಾರಿ ಮಾರಿ ಬಡಿತಳು ಅಂತ ಬುಗುಲ್ ಹತ್ತಕತೈತಿ. ಹೋಗ್ಲಿ ಬಿಡ್ರಿ ಮಿಸ್ ಲಾವಣ್ಯ, ಈ ಊರಾಗ ಯಾರ ಮನೆಗ್ ಬಂದಿರಿ ನೀವು? ನಾನು ನಾಗರಾಜ್ ಅವ್ರ ಮನೆಗೆ ಬಂದಿದ್ದೆ. ನಾಗರಾಜಪ್ಪರ ಮನೆಗೆ ಬಂದಿರ? ಹೌದು. ಅಂದ್ರ ಮೊನ್ನೆ ಕೈಯಾಗ ನಾಗರ ಹುಡ್ಕೊಂಡು ಹಿಂಗ ಆಡ್ಸಿದ್ನಲ್ಲ, ಅವನ ಮನೆಗೆ ಬಂದಿರ? ಯವ್ವ ತಾಯಿ, ನಾನಿನ್ನ ಕೆಣಕಿದ್ದೆ ತಪ್ಪಾತ್, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡವಾ, ಕ್ಷಮಿಸ್ಬಿಡು. ಸರಿ, ಕ್ಷಮಿಸಿದ್ದೀನಿ, ಕೈ ಬಿಡ್ರಿ. ಅಯ್ಯೋ, ನೀವ್ ಇನ್ನೊಂದ್ಸಲ ಕ್ಷಮಿಸಿನ ಅಂತ ಹೇಳತನ ನಾನ್ ನಿಮ್ ಕೈ ಬಿಡಂಗಿಲ್ರಿ. ಕ್ಷಮಿಸಿದ್ದೀನಿ, ಕೈ ಬಿಡ್ರಿ. ಹೆಂಗ್ರಿ ನಿಮ್ ಕೈ ಬಿಡೋದು? ನಿಮ್ ಕೈ ಬೇರೆ ಮೆತ್ತಗದಾವ. ನೀವ್ ಇನ್ನೊಂದ್ಸಲ ಕ್ಷಮಿಸಿನ ಅಂತ ಹೇಳ್ರಿ, ನಾ ನಿಮ್ ಕೈ ಬಿಡ್ತೀನಂತ. ನನಗ್ ಮೈಕರ ಬಿಡ್ರಿ.
ಕ್ಷಮಿಸಿದ್ದೇನ್ರಿ, ಕ್ಷಮಿಸಿದ್ದೀನಿ ರೀ. ಮಿಸ್ಟರ್, ನನಗ ನಿಮ್ಮೂರ ಪರಿಚಯ ಮಾಡ್ಕೊಡ್ತೀರಾ? ನಮ್ಮೂರಿನ ಪರಿಚಯ ಬೇಕನ್ರಿ ನಿಮ್ಗ? ಹೌದು. ಹೇಳ್ತೇನೆ ಕೇಳ್ರಿ. ಹೇಳ್ರಿ. ನಮ್ಮೂರಿಗೆ ಯಾರ ಅತಿಥಿಗಳು ಅಂತ ಬಂದ್ರ ನಾವು ಅವ್ರ ತಿಥಿ ಮಾಡಿ ಕಳಿಸ್ತೀವಿ. ನೀರು ಕೇಳಕಂತ ಬಂದ್ರ ಸಾಕ ನಾವು ಬೀರ್ ಕುಡಿಸಿ ಕಳಿಸ್ತೀವಿ. ಸಾಲ ಕೇಳಕಂತ ಬಂದ್ರ ಸಹಾಯ ಪಡ್ದ ಕಳಿಸ್ಬಿಡ್ತೀವಿ ನೋಡ್ರಿ. ಹೌದಾ? ನಿಮ್ ಊರಲ್ಲಿ ನೋಡಲು ಯಾವ್ದಾದ್ರು ಐತಿಹಾಸಿಕ ಸ್ಥಳ ಇದೆಯಾ? ಐತಿಹಾಸಿಕ ಸ್ಥಳ ಅನ್ರಿ? ಹೌದು. ಐತ್ರಿ. ಹಿಂಗ ಸೀದೋಗಿ ಎಡಕ್ಕೊಳ್ಳಿದ್ರ ಸಾಕ ನಮ್ಮೂರಿನ ಸುಡುಗಾಡಿ ಸಿಗತೈತಿ. ಅದ ನೋಡ್ರಿ ಐತಿಹಾಸಿಕ ಸ್ಥಳ. ಹೌದಾ? ಈ ಊರ ಜನಸಂಖ್ಯೆ ಎಷ್ಟು? ಜನಸಂಖ್ಯೆ ಹೇಳ್ಬೇಕು ಏನ ಜೀವ ಸಂಖ್ಯೆ ಹೇಳ್ಬೇಕು? ಎಲ್ಲವನ್ನ ಹೇಳಿ, ಎಲ್ಲಾನು ಕೇಳಕ ಬಂದಿನ ಈಗ. ನೋಡ್ರಿ, ಒಂದ್ 5,000 ಪುಲ್ಲಿಂಗ, ಒಂದ್ 3,000 ಸ್ತ್ರೀಲಿಂಗ, ಒಂದ್ 4-5 ಅದಾವ್ರಿ. ಅವು ಯಾ ಲಿಂಗ ಅನ್ನೋದ ಗೊತ್ತಾಗವಲ್ತ. ಹಂಗ ದನ ಕುರಿ ಎಮ್ಮಿ ಕೋಳಿ ಅವು ಇವು ಸೇರಿ ಒಂದ್ 15,000 ಆಗ್ತಾವ ನೋಡ್ರಿ. ಹೌದಾ? ಇಲ್ಲಿಯ ಮುಖ್ಯ ಆಹಾರ ಏನು? ಆಹಾರ ನೋಡ್ರಿ, ಇಲ್ಲಿ ಬಾಬು ಸಾಬೂನ್ ಅಂಗಡಿಗೆ ಹೋದ್ರ ಬಹು ಬಿರಿಯಾನಿ ಸಿಗ್ತೈತಿ. ಇಲ್ಲ ಮಲ್ಲೇಶಪ್ಪನ ಅಂಗಡಿ ಬಂದ್ರ ಮ್ಯಾವ್ ಮ್ಯಾವ್ ಮಸಾಲಾ ಸಿಗ್ತೈತಿ. ಹಂಗ ಮುಂದಕ್ಕೆ ನಮ್ಮ ಪಾರಮ್ಮಕ್ಕನ ಅಂಗಡಿಗೆ ಹೋದ್ರ ಕೊಪ್ಪಿ ಪಲಾವ್ ಸಿಗ್ತೈತ್ರಿ. ಇನ್ನು ವೆರೈಟಿ ಸಿಗುತ್ತಾವ ನಮ್ಮೂರಾಗ. ಅವನು ತಿಂದು ಬಿಟ್ರ ಸೀದಾ ಸ್ವರ್ಗಕ್ಕೆ ಹೋಗ್ಬೇಕ ಅಂತ ವೆರೈಟಿ ಸಿಗುತ್ತಾವ ನಮ್ಮೂರಾಗ. ಹೌದಾ? ಅಂದಾಗೆ ಪುರುಷರ ಚಟುವಟಿಕೆ ಏನು? ಕಂಡ ಚಟ ಮಾಡೋದು ಇಲ್ಲಿನ ಪುರುಷರ ಚಟುವಟಿಕೆ. 6 ತಾಸು ಚಾಡಿ ಹೇಳ್ತಾರ, 3 ತಾಸು ಜಗಳ ಮಾಡ್ತಾರ, ಕೈಯಾಗ ಮೊಬೈಲ್ ಹಿಡ್ಕೊಂಡು ತಿಕ್ಕಾಡಿಕಂತ ಕುಂದಿರ್ತಾರ. ಹೌದಾ? ಇಲ್ಲಿಯ ಮುಖ್ಯ ವ್ಯಾಪಾರವೇನು? ವ್ಯಾಪಾರ ನೋಡ್ರಿ, ಯಾರಿಗೂ ಗೊತ್ತಾಗಲಾರ್ದಂಗ ಓಸಿ ಬರೀತಾರ. ಹೊಲಕ್ಕ 4 ಮಂದಿನ ಕರ್ಕೊಂಡೋಗಿ ಇಸ್ಪಟ್ ಆಡಿಸ್ತಾರ. ಆಮ್ಯಾಗ ಕುಡಿಯಕ್ ಎಣ್ಣೆ ಮಾರ್ತಾರ, ಸಿಗರೇಟು ವಿಮಲು ಮಾರ್ತಾರ ನೋಡಿ. ಕಳಿವಿಲ್ಲಿ ಎಣ್ಣೆ ಮಾರ್ತಾರ. ಕುಡಿಯಕ್ ಏನು ಕೋಲ್ಡ್ ಡ್ರಿಂಕ್ಸ್ ಓಲ್ಡ್ ಮಂಕ ಅದ ಮಾರ್ತಾರ. ಹೋಲಿ ಬಿಡ್ರಿ. ಅಂದಾಗ ಕೊನೆಯದಾಗ ಕೇಳ್ತಿದೀನಿ, ಇಲ್ಲಿಯ ಮುಖ್ಯ ಉತ್ಪಾದನೆ ಏನು? ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಕ್ಕಳನ್ನು ಹಡೆಯುವುದೇ ಇಲ್ಲಿನ ಮುಖ್ಯ ಉತ್ಪಾದನೆ. ರೀ ಶೆಟ್ರೆ, ನೀವು ತುಂಬಾ ಮಜವಾಗಿ ಮಾತನಾಡ್ತೀರಪ್ಪ. ಬರೀ 10 ನಿಮಿಷದಾಗ ನಿಮ್ಮಿಷ್ಟು ಮಜಾ ಸಿಕ್ಕೈತಿ ಅಂತಂದ್ರ ನನ್ನ ಜೋಡಿ 1 ತಾಸು ಕಳೆದ್ ನೋಡ್ರಿ. ನೀವು 3 ತಿಂಗಳ ನಕ್ಕಂತೂ ವಾಂತಿ ಮಾಡ್ಕೊಂಡು 9 ತಿಂಗಳ ಮಟ್ಟ ಮಜಾ ಮಾಡ್ಲಿಲ್ಲ ಅಂತಂದ್ರ ನನ್ನ ಹೆಸರು ಶೆಟ್ಟಿನೇ ಅಲ್ಲ. 1 ಗಂಟೆ ಯಾಕ್ರಿ ಶೆಟ್ರೆ? ನನ್ನ ಕೆಲಸ ಇದ್ದಾಗ ನಿಮ್ ಜೊತೆ ಒಂದು ಪೂರ್ತಿ ದಿನಾನೇ ಕಳಿತೀನಿ ಅಂತ. ಪೂರ್ತಿ ದಿನ ಅಂದ್ರೆ ನೀವು ಸತ್ತ ಹೋಗ್ಬಿಡ್ತೀರಿ. ರೀ ಯಾಕ್ರಿ? ನಕ್ಕು ನಲಿಗೆ ಸಾಯ್ತೀರಿ ಅಂತಂದೆ. ಹೆಂಗಂದ್ರ ರೀ ಶೆಟ್ರೆ, ನನಗೆ ಹೊತ್ತಾಯ್ತು, ನಾನಿನ್ ಬರ್ಲಾ? ಅಯ್ಯೋ, ಹೋಗೇ ಬಿಡ್ತೀರಾ? ಹೌದು, ಹೋಗ್ಲೇಬೇಕು. ಬ್ಯಾಡ, ಯಾಕೆ? ಒಂದು ಸಾಂಗ್. ನಮ್ಮ ಮಮ್ಮಿ ಬೈತಾ. ಒಂದು ಸಾಂಗ್ ಅದನ್ನ ಹಾಕಕ್ಕೆ ಬಂದಿನ ದೋಸ್ತ. ಬಾ ತಂದೆ ಲಗ್ಗ ಡೌಡಂಗ್ ಮಸ್ತ ಕಾಣ್ತಿ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ. ಲಗ್ಗ ಡೌಡಂಗ್ ಮಸ್ತ ಕಾಣ್ತಿ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ. ಲಗ್ಗ ಡೌಡಂಗ್ ಮಸ್ತ ಕಾಣ್ತಿ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ. ಲಗ್ಗ ಡೌಡಂಗ್ ಮಸ್ತ ಕಾಣ್ತಿ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ. ಚಾಚು ನುಡಿದನ್ನ ಕರೆದರು ಆಜನ್ಯ, ಚಾಚು ನುಡಿದನ್ನ ಕರೆದರು ಆಜನ್ಯ, ನೀ ಬಂದಿ ಎಲ್ಲ ಓಡಿ ಬಂದಿ ಲಾವಣ್ಯ ಲಾವಣ್ಯ. ಲಗ್ಗ ಡೌಡಂಗ್ ಮಸ್ತ ಕಾಣ್ತಿ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ.
ಹಳ್ಳಿ ನೋಡ್ದಂಗ ನೀ ಹಂಗ ಹೋದ್ರ ನನ್ನ ಎದೆಗೆ ಜಿಂಗ ಬಡ್ದಂಗ ಮೂಗ ಹೋದ್ರ ಮತ್ತೆ ಮಾಡ್ರು ಎಕ್ಸ್ಟ್ರಾ ಹೊಡ್ದಂಗ ನೀವ್ ಹಳ್ಳಿ ನೋಡ್ರ ಅಕ್ಕಗೆ ಉಪ್ಪಿನಕಾಯಿ ಕಡ್ದಂಗ ಹಳ್ಳಿ ಹುಡುಗನ ಹಾಡು ಕತ್ತಿ ಲಾವಣ್ಯ ಈ ಬಿಸಿ ಮಾವನ ಮನಸ್ಸಿಗೆ ಲಾವಣ್ಯ ಲೆಕ್ಕೆಗೆ ಒಂದು ಯಾವಾಗ ಬಂದಿ ಲಾವಣ್ಯ ಲಾವಣ್ಯ la 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 ಶೆಟ್ರೆ ನಾನಿನ್ ಹೋಗ್ ಬರ್ಲಾ? ಆಯ್ತು, ಟಾಟಾ ಟಾಟಾ. ಟಾಟಾ. ಬಾಯ್ ಬಾಯ್. ಶಕ್ತಿಯನ್ನು ಕಳೆದುಕೊಂಡ ಈ ಹಕ್ಕಿ ಹಾರಲು ಬಾರದು, ಸಾಯಲು ಬಾರದು, ಪಂಜರದಲ್ಲಿ ಬಂಧಿತವಾಗಿದೆ. ಈ ಪಂಜರದಿಂದ ಪಾರಾಗಲು ಯಾವುದಾದರೂ ಒಂದು ನಿರ್ಧಾರ ಮಾಡಲೇಬೇಕು. ಮನದ ಮಲ್ಲಿಗೆ ಎಂದು ಭ್ರಮರದಿ ಅರಳಿ ಏರು ಯೌವನದ ಈ ಹೆಣ್ಣು ಚಾಣಕ್ಯನ ಸಾಮೀಪ್ಯ ಬಯಸಲು ನಿಂತಿರಬಹುದೇ? ಏನು ಲಾವಣ್ಯ, ಈ ನಿನ್ನ ಮನಮೋಹಕ ಭಂಗಿಯಲ್ಲಿ ಅಜಾವ ನೋಟಕನನ್ನು ಹಿರಿಯಲು ನಿಂತಿರುವೆ? ಪ್ರತ್ಯಕ್ಷವಾಗಿ ನಿಮ್ಮನ್ನು ಕಾಣಲೆಂದೇ ಬಂದೆ. ಲಾವಣ್ಯ, ನಿನ್ನನ್ನು ಹೊತ್ತು ತಂದಾಗಿನಿಂದಲೂ ಕತ್ತೆತ್ತಿಯು ನೋಡದ ನೀನು ಇಂದು ನನ್ನ ಬರುವನ್ನು ಆಶಿಸಿ ನಿಂತಿರುವೆ ಎಂದರೆ ನಿನ್ನ ಅನುರಾಗದ ಹೂ ತುಂಬಿಗಾಗಿ ಕಾದು ಕುಳಿತಿರಬಹುದೇ? ಅಲ್ಲ, ಆನಂದದಿಂದ ಆಡಿಕೊಂಡಿದ್ದ ಈ ಹೆಣ್ಣು ಗಿಣಿಯನ್ನು ಹೊತ್ತು ತಂದು ಕಂಡವರಿಗೆ ಸ್ವಾಗತ ಹೇಳುವ ಬಯಸಿದ್ದಿರಲ್ಲ, ಕಾರಣವನ್ನು ಅರಿಯಲು ಬಂದೆ. ಕಾರಣವಿಲ್ಲದೆ ಈ ಚಾಣಕ್ಯ ಯಾವ ಕೆಲಸಕ್ಕೂ ಕೈ ಹಾಕುವುದಿಲ್ಲ. ನಿನ್ನಣ್ಣನ ಮೇಲಿನ ಸೇಡಿಗಾಗಿ ನಿಮ್ಮ ಕುಟುಂಬವನ್ನೇ ಸರ್ವನಾಶ ಮಾಡಲೆಂದು ಬಂದ ನನ್ನ ಸೇಡು ಈ ನಿನ್ನ ಸೌಂದರ್ಯಕ್ಕೆ ಶರಣಾಯಿತು. ಈ ನಿನ್ನ ಮನಮೋಹಕ ರೂಪವೇ ನೀನಿನ್ನೂ ಜೀವಂತವಾಗಿರಲು ಕಾರಣ. ನನ್ನ ಗಂಡನಾಗರುವೆಂದು ಹೇಳುವೆ ಈ ಮಾತನ್ನು. ಈ ಮನದ ಮಡಿಕೆಯಲ್ಲಿ ಭರವಸೆಯ ನೀರನ್ನು ಕುದಿಸಿ ಅನ್ನವನ್ನು ಮಾಡಿ ಈ ಎಂಜಲು ಎಡೆಯನ್ನು ಮತ್ತೊಬ್ಬರಿಗೆ ಒಪ್ಪಿಸುವಷ್ಟು ಹೀನವಾಗಿದೆಯೇನೋ ನಿಮ್ಮ ಗಂಡಸ್ತನ? ವೇದಾಂತದ ಶ್ರೀರತ್ನವೇ, ನಾನು ಆ ನಿನ್ನ ನೀತಿಯ ಪುರಾತನ ಪತಿಯಲ್ಲ. ಪ್ರತಿಯೊಂದು ಕೆಲಸವನ್ನು ಲಾಭಕ್ಕಾಗಿ ಮಾಡುವ ನವಯುಗದ ಅಧಿಪತಿ. ಲಾವಣ್ಯ, ಈ ನಿನ್ನ ಹುಟ್ಟು ಯೋಚನೆಗಳನ್ನು ಬಿಟ್ಟು ವಿವೇಕದ ಯೋಚಿಸು. ನಾಗರಾಜನ ಮನೆಯಲ್ಲಿ ಅವನ ಪೂರ್ವಜರು ಪೂಜಿಸುವ ಶಿವನ ವಿಗ್ರಹ ನವರತ್ನಗಳಿಂದ ಅಲಂಕಾರವಾಗಿದೆಯಂತೆ. ನೀನು ಈ ನಿನ್ನ ರೂಪದಿಂದ ಆ ವಿಗ್ರಹವನ್ನು ಅಪಹರಿಸಿ ತರಬೇಕು. ಅಂದ್ರೆ ನಿಮ್ಮ ಆನಂದ ದಾಹಕ್ಕಾಗಿ ಸತಿಯಾಗಿ ಬಾಳುವ ನನ್ನನ್ನ ಸೂಳೆಯಾಗಿ ಬಾಳು ಎನ್ನುವಿರ ನಿಮ್ಮ ಮಾತನ ಅರ್ಥ? ಸತಿ ಸೂಳೆ ಎಂದು ಅರ್ಥವಿಲ್ಲದನ್ನು ನನ್ನ ಮುಂದೆ ಉಚ್ಚರಿಸಬೇಡ ಹೆಣ್ಣೆ. ಈ ಕಾರ್ಯ ಮುಗಿದೊಡನೆ ಯಾವತ್ತಿದ್ದರೂ ಈ ಚಾಣಕ್ಯ ನಿನ್ನವನು. ಆ ಅಮೂಲ್ಯ ವಿಗ್ರಹ ನಮಗೆ ದಕ್ಕಿದೊಡನೆ ಈ ಧರೆಯಲ್ಲಿ ನಿನಗಾಗಿ ಪ್ರೇಮದ ಅರಮನೆಯನ್ನು ನಿರ್ಮಿಸಿ ನಿನ್ನ ಸೇವೆಗೆ 100 ದಾಸಿಯರನ್ನಿಟ್ಟು ನಿನ್ನನ್ನು ಮುತ್ತು ರತ್ನಗಳಿಂದ ಅಲಂಕರಿಸಿ ನನ್ನ ಹೊಸ ಸ್ವರ್ಗದ ರಾಣಿ ಮಹಾರಾಣಿಯನ್ನಾಗಿ ನೋಡಿಕೊಳ್ಳುವೆ. ಒಪ್ಪಿಕೋ ಲಾವಣ್ಯ? ಈ ಮಾತನ್ನ ನಾನು ನಂಬಲಿ ಚಾಣಕ್ಯ? ಆ ಶಿವನಾಣಿಯಾಗಿಯೂ ನಂಬು. ಹೊಳೆ ದಾಟಿದ ಮೇಲೆ ಕೈ ಬಿಡೋದಿಲ್ಲ ತಾನೆ? ನೋಡು, ನಂಬು ಎಂದು ಒಂದು ಸಲ ಹೇಳುವೆ. ನೀನು ನಂಬದಿದ್ದರೆ ನಿನ್ನಣ್ಣನ ಕ್ರೂರ ಅಂಬು ಶಿರಸ್ಸನ್ನೇ ಛೇದಿಸಿತು ಎತ್ತರ. ನೀವು ಹೇಳುವ ಯಾವ ಕೆಲಸವಾದರೂ ನಾ ಮಾಡ್ತೀನಿ. ನನ್ನ ರಾಜ ನನಗೆ ಏನು ಮಾಡಬೇಡಿ. ಅದಕ್ಕಾಗಿ ಈ ನನ್ನ ಶೀಲ ನಾಯಿ ನರಿಗಳ ಚಿಂತೆ ಆದ್ರೂ ನನಗೆ ಪಾಠ. ಗುಡ್. ರಂಭೆಯ ರೂಪ, ಮೇನಕೆಯ ಮಾಟ, ಊರ್ವಶಿಯ ವನಪು ಪಡೆದಿರುವ ನಿನ್ನಂಥ ಸುರಸುಂದರಿ ಮನಸ್ಸು ಮಾಡಿದರೆ ನೋಟದ
ಕ್ಷಣದಲ್ಲೇ ಕಾರ್ಯ ಸಾಧಿಸಬಹುದು. ಲಾವಣ್ಯ, ದೇವ ಕನ್ಯೆಯರ ದೇಹ ಸಂಪತ್ತನ್ನು ಹೊಂದಿರುವ ನೀನು ಸಿರಿ ಸಂಪತ್ತು ಹೊಂದಿರುವ ನಾಗರಾಜನಿಗೆ ನಿನ್ನ ಮೈ ಕೆಂಬಣ್ಣದ ರುಚಿಯ ಹಚ್ಚಿ ಅವನನ್ನು ಸಂಪೂರ್ಣ ಹುಚ್ಚನನ್ನಾಗಿ ಮಾಡಿ ಆ ಬಂಗಾರದ ಶಿವನ ವಿಗ್ರಹವನ್ನು ಅಪಹರಿಸಿಕೊಂಡು ಬಂದರೆ ಈ ಚಾಣುಕ್ಯ ಅಜೀವ ಪರ್ಯಂತ ನಿನ್ನ ದಾಸನೆಂದು ತಿಳಿದುಕೋ. ಒಂದು ವೇಳೆ ಆ ನಾಗರಾಜ ನನಗೆ ಮರಳಾಗದೆ ಹೋದ್ರೆ? ಲಾವಣ್ಯ, ಈ ನಿನ್ನ ಸೌಂದರ್ಯದ ಬಗ್ಗೆ ನಿನಗೆ ಅರಿವಿಲ್ಲ. ಈ ನಿನ್ನ ಮೈ ಅಂದ ಚಂದದ ಕಿರಣಗಳಿಗೆ ಆ ಚಂದಿರನೇ ನಾಚಿ ಮೋಡದ ಹಿಂದೆ ಮರೆಯಾಗುವಾಗ ಇನ್ನು ಆ ಸ್ತ್ರೀಲಂಪಟ ನಾಗರಾಜನ ಲೆಕ್ಕ. ಹೊಗಳಿಕೆ ಅತಿ ಆಯ್ತು, ಹೋಗೋಣ್ವಾ? ಹಾ, ನಿನ್ನ ವಿರಹ ದುರಿಯನ್ನು ನಂದಿಸಲೊಂದು ಹೊರ ಬೀಳಲಿ. ಪಾದಗಳ ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ,
ಬಡವನ ಬಾಳು ದೇವರಿಲ್ಲದ ಗುಡಿಯ ಗೋಳು. ಅಲ್ಲಿ ನಮಸ್ಕರಿಸುವವರು ಇಲ್ಲ, ಇಲ್ಲಿ ಪುರಸ್ಕರಿಸುವವರು ಇಲ್ಲ. ಸಲಹುವ ಶಿವನೇ ವಿಧಿಯಾಗಿ ಮುನಿದಾಗ ಕೈಯಲ್ಲಿಡಿದ ಹೂಮಾಲೆಯು ಆವಾಗಿ ಕಚ್ಚುವುದರಲ್ಲಿ ಆಶ್ಚರ್ಯವೇ ಇಲ್ಲ. ಒಡ ಹುಟ್ಟಿದ ಅಣ್ಣನು ಅನುಜನು ದೂರ ತಳ್ಳಿದಾಗ ಇತರರನ್ನು ಮುನಿದರೆ ಫಲವೇನು? ಬಾಳ ಪಟಲದಲ್ಲಿ ಬರದದ್ದನ್ನು ಅನುಭವಿಸಬೇಕಲ್ಲವೇ? ಸಾರಿ, ಅವಸರದಲ್ಲಿ ಹೀಗಾಯ್ತು. ಏನಣ್ಣ, ತೊಟ್ಟ ವೇಷ ಬದಲಾಯಿಸಿದಂತೆ ಇಂದುಟ್ಟಿದ ತಮ್ಮನನ್ನೇ ಮರೆತು ಬಿಡುವಷ್ಟು ಬದಲಾದಿ. ಕಂಡರೂ ಕಾಣದ ಹಾಗೆ ಹೋಗುವಿಯಲ್ಲ, ನಿನಗೆ ನಾನು ಮಾಡಿರುವ ಅನ್ಯಾಯವಾದರೂ ಏನಣ್ಣ? ಬಾಣ, ನಿನ್ನ ಮೋಸದ ಮೋಜಿನ ಬಿಸದೊಂಡದಿಂದೆದ್ದು ಮನೆ ಎಂಬ ಮಮತೆಯ ಕಡಲಿಗೆ. ಚಂದ್ರು, ಈ ನಿನ್ನ ವೇದಾಂತದ ಮಾತನ್ನು ಕೇಳಲು ನನಗೆ ಇಷ್ಟವಿಲ್ಲ. ಸುಖದ ಸುಪ್ಪತ್ತಿಗೆಯಲ್ಲಿ ಕುಳಿತವನು ನಾನು. ಸುತ್ತು ಕೂಳಿಗೂ ಗತಿ ಇಲ್ಲದೆ ಮನೆಗೆ ಬಂದು ಕತ್ತೆಯಂತೆ ದುಡಿಯಲೇ? ಓಹೋ, ಹುಟ್ಟಿದ ಮನೆ ನಿನಗೆ ಕತ್ತೆಗಿಂತಲೂ ಕಡೆಯಾಯಿತಲ್ಲವೇ? ಸುಖವೆಂದು ಬರೀ ಹಣದಿಂದಲೇ ಸುಖವನ್ನು ಕೊಳ್ಳುವ ನಿನಗೆ ಸೋಗಿನ ಸುಖ ಸಿಗುವುದೇ ವಿನಃ ಪವಿತ್ರವಾದ ಪ್ರೇಮವಲ್ಲ. ಈ ನಿನ್ನ ಪ್ರೀತಿಯನ್ನು ನಿರ್ಭಾಗ್ಯ ತಮ್ಮ ತಂಗಿಯರ ತರಿಸಿ ಮನೆಗೆ ಬಂದಿರು. ನನ್ನ ಉಸಿರಿರವರೆಗೂ ನಿನ್ನನ್ನು ಸುಖದಿಂದಿಡುತ್ತೇನೆ. ಚಂದ್ರು, ನೀನೆಷ್ಟೇ ದುಡಿದರೂ ನನ್ನ ಒಂದು ದಿನ ಖರ್ಚನ್ನಾದರೂ ನಿನ್ನ ಕೈಯಲ್ಲಿ ನಿಭಾಯಿಸಲಾಗಿದೆ? ಅದು ಸಾಧ್ಯವೇ ಇಲ್ಲ. ಏಕೆಂದರೆ ನಾನು ಸಿರಿತನದಲ್ಲಿ ಮೆರೆಯುತ್ತಿರುವನು. ನನಗೆ ಕಷ್ಟದ ಅರ್ಥವೇ ಗೊತ್ತಿಲ್ಲ. ಅಣ್ಣ, ನೀನು ಪಿತ್ರಾರ್ಜಿತ ಆಸ್ತಿಯನ್ನೆಲ್ಲ ಪೋಲು ಮಾಡಿರದಿದ್ದರೆ ಇಂದು ನಮಗೆ ಈ ಕಡು ಬಡತನ ಕಾಡುತ್ತಿರಲಿಲ್ಲ ಅಣ್ಣ. ಪಿತ್ರಾರ್ಜಿತ ಆಸ್ತಿ ಎಂದು ಏಕೆ ಒದ್ದಾಡುತ್ತಿರುವೆ? ನಾನು ಹಾಳು ಮಾಡಿದ ಮನೆ ಮಠ ಬದಲಾಗಿ ತೆಗೆದುಕೋ ಈ ಹಣವನ್ನು. ಏನಣ್ಣ, ಇಷ್ಟೊಂದು ಹಣವನ್ನು ಅದು ಯಾವ ಮಾರ್ಗದಿಂದ ಗಳಿಸಿದ್ದಣ್ಣ? ಹಸಿವನ್ನೀಗಿಸಲು ಸಸ್ಯಾಹಾರಿಯಾದರೇನು ಮಾಂಸವಾರಿಯಾದರೇನು ನನ್ನ ವೆಜಿಟೇರಿಯನ್ ಮನೆಯಿಂದ ಕಳ್ಳ ಸಾಗಾಣಿಕೆ, ಗುಂಡಾಗಿರಿ, ಎದುರಿಸುವುದು ಮತ್ತು ಬೆದರಿಸುವುದನ್ನು ಮಾಡಿ ಸಂಪಾದಿಸಿದ ಹಣವಿದು. ಬೇಡಣ್ಣ, ನಿನ್ನ ಅಲ್ಪ ಸುಖಕ್ಕಾಗಿ ಕಂಡವರ ಮನೆಯನ್ನು ಕೊಳ್ಳೆ ಹೊಡೆದ ಈ ಹಣ ನನಗೆ ಬೇಡಣ್ಣ. ಈ ಹಣದೊಡೆಯರು ನಿನಗಿಡಿ ಶಾಪ ಹಾಕುವ ಮೊದಲೇ ಅವರನ್ನು ಹಿಂದಿರುಗಿಸಿ ಸುಖದ ಮೆಟ್ಟಿಲು ಏರು ಬಾಣ. ಸುಖ ಮಾರ್ಗ. ಚಂದ್ರು, ಎಲ್ಲಿದೆ ಆ ನಿನ್ನ ಸುಖ ಮಾರ್ಗ? ಇಂದಿನ ಸಮಾಜದತ್ತ ಒಮ್ಮೆ ದೃಷ್ಟಿ ಹರಿಸಿ ನೋಡು. ಅದು ಅನ್ಯಾಯ ಎಂಬ ಬೂದಿಯಿಂದ ಮುಚ್ಚಿ ಹೋಗಿದೆ. ನಮ್ಮ ದೇಶದ ಮಹಾನ್ ರಾಜಕೀಯ ಪುಡಾರಿಗಳು ರಾಷ್ಟ್ರದ ಹಿತಚಿಂತೆಯನ್ನು ಬದಿಗೆ ತಳ್ಳಿ ತಮ್ಮ ಸ್ವಾರ್ಥ ಸುಖಕ್ಕಾಗಿ ಬಡದಾಡುತ್ತಿರುವಾಗ ನನ್ನಂತನೊಬ್ಬ ನ್ಯಾಯದ ತೊಟ್ಟಿಲು ತೂಗಲು ಹೋದರೆ ಸ್ವಾರ್ಥದ ಸರಪಳಿಗೆ ಸಿಲುಕಿದ ಆ ತೊಟ್ಟಿಲು ತೂಗೀತೆ. ಚಂದ್ರು ಅಣ್ಣ, ಇನ್ನು ನೀನು ದೀಪವನ್ನು ಮುದ್ದಿಸಲು ಹೊರಟ ಪತಂಗದಂತೆ ಮುದ್ದಿಸಿ ಮೈ ಸುಟ್ಟುಕೊಂಡಾಗಲೇ ನಿನಗೆ ಅರಿವಾಗುವುದು ದೀಪವೆಂದರೆ ಏನೆಂದು. ಈ ಅನೈಸರ್ಗಿಕ ಕೃತ್ಯಗಳನ್ನು ತೊರೆದು ಈ ನಿನ್ನ ನೈಸರ್ಗಿಕ ಬಾಯಿಗಳ ಪ್ರೀತಿಯನ್ನು ಸ್ವೀಕರಿಸಲು ಆಗಾಗ್ಗೆ ಮನೆಗಾದರೂ ಬಾ. ಮನೆ 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 ಎಂದು ಏಕೆ ಒದ್ದಾಡುತ್ತಿರುವೆ? ಆ ಮನೆಯಲ್ಲಿ ಇರುವುದಾದರೂ ಏನು? ಅದೇ ಇಡೀ ಹಿಟ್ಟಿಗಾಗಿ ಬೀಳುವ ಕಣ್ಣೀರು. ನೋಡು ಚಂದ್ರು, ನನಗೆ ಈ ಹಣವೇ ದೇವರಿದ್ದಂತೆ. ನೀನು ನಿನ್ನ ಪ್ರಾಣವನ್ನು ಬಿಟ್ಟರು ನಾನು ಈ ಹಣವನ್ನು ಮಾತ್ರ ಬಿಡಲಾರೆ. ನಾನು ಬರುತ್ತೇನೆ.
ಅಯ್ಯೋ ಮಂಕೆ, ನ್ಯಾಯವೆಂಬ ಹೂವಿಗೆ ನೀತಿ ಎಂಬ ನೀರನ್ನಾಕಿ ಬೆಳೆಸಿ ಪ್ರೀತಿ ಎಂಬ ಸುಖದ ಸುವಾಸನೆ ಸೇವಿಸೆಂದರೆ, ಅನ್ಯಾಯವೆಂಬ ಆವಿಗೆ ಅನೀತಿ ಎಂಬ ಹಾಲನ್ನಾಕಿ ಸಾಕಿ ಬೆಳೆಸಿದ ನಿನಗೆ ನಿನಗೆ ಸಿಗುವುದು ಸಾವೆಂಬ ನೋವೇ ಹೊರತು ನಲಿವೆಂಬ ಹುಟ್ಟಲ್ಲ. ಒಡಲೊಂದಿದೆ ಎಂದು ಒಲಿಮೆಯ ಹಾಲನ್ನು ನೀಡಿದರೆ ನಿರಾಕರಿಸಿ ವಂಚನೆ ಎಂಬ ವಿಷದ ಮಲೆಗೆ ಕೈ ಹಾಕಿ ಹಣವೆಂಬ ಕ್ಷೀರವನ್ನಿರುವ ನಿನ್ನಂತ ದುರ್ಮಾರ್ಗಿಗೆ ಸುಖ ಎಂದಾದರೂ ಸಿಕ್ಕಿದೆ? ಸಾಧ್ಯವೇ ಇಲ್ಲ. ಹಣವೆಂದು ಬಡವರ ಹಣದ ರಕ್ತವನ್ನಿರುವ ನಿಮ್ಮಂತ ತುಚ್ಛ ಭೂತಗಳಿಗೆ ಮಚ್ಚೆಯಿಂದ ಒಡೆದೋಡಿಸದಿದ್ದಲ್ಲಿ ಉಳಿಗಾಲವಿಲ್ಲ, ಭಾರತಾಂಬೆಗೆ ಅಳಿವಿಲ್ಲ ನಿಮ್ಮಂತ ನರಪಿಸಾಚಿಗಳಿಗೆ. ಓ ವಿಶ್ವಕರ್ತ, ಅದೇಕೆ ಕಲ್ಲಾಗಿ ಕುಳಿತಿರುವೆ? ನೀನೇನು ಮನುಜ ಕಲ್ಪನೆಯ ಕಲ್ಲಿನ ಮೂರ್ತಿಯೋ ಇಲ್ಲ ಸರ್ವಶಕ್ತ ಸೃಷ್ಟಿಕರ್ತನು? ಒಂದು ವೇಳೆ ನೀನು ಕಲ್ಲೇ ಆಗಿರದಿದ್ದರೆ ಬೀಸು ನಿನ್ನ ಕೋಪದುರಿಯನ್ನು ಬಿರುಗಾಳಿಯ ರೂಪದಲ್ಲಿ. ದಹಿಸು ದೇಶ ಮೋಸಕರೆಂಬ ತೋಳಗಳನ್ನು ನಿನ್ನ ದಾವಾಗ್ನಿಯಲ್ಲಿ. ಅನುಗ್ರಹಿಸು ಒಂದು ಹೊಸ ಬಾಳನ್ನು ಭಾರತ ಮಾತೆಗೆ ಶಾಂತಿಯಲ್ಲಿ. ಇಲ್ಲದಿದ್ದರೆ ಅಶಕ್ತ ಜೀವಿಗಳನ್ನೊಂದ ನುಟ್ಟಿಸುರೆಂಬ ಕಠೋರ ತಪಸ್ಸಿಗೆ ಬೆಂದು ಬೂದಿಯಾದೆಯೋ ಜೋಕೆ. ಚಂದ್ರು, ಚಂದ್ರು, ಹೊರಗಡೆ ಹೋದ ಅಣ್ಣ ಇನ್ನು ಮನೆಗೆ ಬಂದಿಲ್ಲ. ಕುಳಿತುಕೊಳ್ಳಿ ಅಂತ ಹೇಳುವುದಕ್ಕೆ ಮನೆಯಲ್ಲಿ ಕುರ್ಚಿ ಸಹ ಇಲ್ಲ. ದಯವಿಟ್ಟು ಕ್ಷಮಿಸಿ. ಕುರ್ಚಿಯ ಮೇಲೆ ಕೂಡಿಸಿದ್ದರೇನಾಯಿತು? ನಿಮ್ಮ ಮನೋಮಂದಿರದಲ್ಲಿ ಕೂಡಿಸುವರೆಂದು ಭಾವಿಸಿರುವೆ. ನೋಡಿ ವಿಜಯ್, ಈ ಬಡವರ ಹುಡುಗಿಯ ಮೇಲೆ ಮದುವೆ ಎಂಬ ಅಭಿನಯದ ನಾಟಕವಾಡಿದಿರಿ. ಮುಂದೆ ನಿನ್ನ ಬಾಳಿನ ಮೇಲೆ ಕಲ್ಲು ಹಾಕಿದಿರಿ. ಕಮಲ, ನಿನ್ನ ಮೇಲೆ ಹಾಕುವುದು ಕಲ್ಲಲ್ಲ ಕಮಲ, ಮೃದು ಬಲ್ಲಿಗೆ. ಈ ವಿಜಯ್ ಕಮಲೆಯನ್ನು ಪ್ರೀತಿಸುವುದು ಕಾಮಕ್ಕಾಗಿ ಅಲ್ಲ, ಪ್ರೇಮಕ್ಕಾಗಿ, ಬಾಳ ಸಂಗಾತಿಗಾಗಿ. ನನ್ನ ಮನ ಪತ್ರದ ಮೇಲೆ ನಿನ್ನ ಒಪ್ಪಿಗೆ ಎಂಬ ಅಂಕಿತ ಬಿದ್ದ ಕ್ಷಣದಲ್ಲಿಯೇ ನಿನ್ನ ಮದುವೆ. ನನ್ನ ಬಾಳ ಬಳ್ಳಿಯ ಆಸರಿಗೆ ಕಲ್ಪವೃಕ್ಷವೇ ಕೈ ಮಾಡಿ ಕರೆಯುತ್ತಿರಬೇಕಾದ್ರೆ ಅದರ ಸಮ್ಮತಿ ಅವಶ್ಯ ಬೇಕೆ ನನ್ನ ರಾಜ. ನಿನ್ನಂತ ಮುಗ್ಧ ಮನದನ್ನೆಯ ಮನಸ್ಸಲ್ಲಿ ನಿಂತ ನಾನೇ ಭಾಗ್ಯಶಾಲಿ. ಭಾಗ್ಯಶಾಲಿಯ ಬಾಳಿನಲ್ಲಿ ಅರಳಿದ ಕಮಲೆ ಪುಣ್ಯಶಾಲಿನಿ. ಮಾತಿನಲ್ಲಿ ಬಲು ಜಾಣೆ ನೀನು. ಕಳ್ಳತನದಲ್ಲಿ ನೀವು ಬಲು ನಿಶ್ಚಮರು. ಕಳ್ಳತನ ನಾನೇನು ಅಪಹರಿಸಿದ್ದೇನೆ? ಅಣ್ಣನ ನೆಪ ಮಾಡಿಕೊಂಡು ಈ ಮನೆಗೆ ಬಂದು ಈ ಹೆಣ್ಣಿನ ಮನ ಕದ್ದ ಕಳ್ಳರು ನೀವಲ್ವೇ? ಈ ವಿಷಯದಲ್ಲಿ ದೇವರು ನನ್ನನ್ನು ಕಳ್ಳನನ್ನಾಗಿ ಮಾಡುವ ಬದಲು ಒಬ್ಬ ದೊಡ್ಡಕರನ್ನಾಗಿ ಮಾಡಿದರೆ ಚೆನ್ನಾಗಿರ್ತಿತ್ತು. ಯಾಕೆ? ನಿಮ್ಮ ಮನದ ಜೊತೆ ನಿಮ್ಮ ತನುವನ್ನು ಕೂಡ ನನ್ನ ಅರಮನೆಗೆ ದರಡಿಸಬಹುದಿತ್ತು. ದರಡಿಸುವ್ರಂತೆ ಮೊದಲು. ನಿನ್ನ ಕೆಂಬಣ್ಣದ ಕೆನ್ನೆಯ ಮೇಲೆ ಮುತ್ತನ್ನಿಡುವ ಆಸೆ. ಹೋಗ್ಯಪ್ಪ, ಬಹಳ ತುಂಟ್ರು ನೀವು. ತುಂಟ ನಾನಲ್ಲ, ಪ್ರೇಮ ಪಕ್ಷಿಯ ಮೇಲೆ ಮುದ್ದಿನ ಮಳೆಗರಿಯುವ ನೆಂಟ. ಅದೆಲ್ಲ ಅಗ್ನಿ ಸಾಕ್ಷಿಯಾಗಿ ಮದುವೆ ಆದ ಬಳಿಕ. ಈಗ ದೇವ, ದಯಮಾಡಿಸು ಆ ಸುಸಮಯವನ್ನು. ಈ ನನ್ನ ಚೆಲುವೆಗೆ ಒಲವಿಗೆ ಮನಸೋತು ಮನ ಮಂಕಾಗಿ ಹೋಗಿದೆ. ಇರ್ಲಿ, ಹಸಿದಿವ್ರಿವ್ರೇನು, ಬನ್ನಿ ಊಟ ಮಾಡುವ್ರಂತೆ. ಏನಿರೋಡನೆ ಮುದ್ದಿನ ಮಾತುಗಳು ಹಿತವಾದ ತಂಗಾಳಿಯಲ್ಲಿ ನಡೆಯುವ ಆಕೆ ಹಸೆ ಇಲ್ಲದ ಮಸಾಲೆ ಊಟ. ಊಟ ಬೇಡ ಅಂದ್ರೆ ಒಂದ್ ಗ್ಲಾಸ್ ಹಾಲನ್ನಾದ್ರೂ ಕುಡಿಬಹುದಲ್ಲ? ಹಸಿದದ್ದು ಒಡಲಲ್ಲ ಒಲವು.
ಬೇಕಾಗಿದ್ದು ಹಾಲಲ್ಲ ಹಾಡು. ನೀ ಒಪ್ಪಿ ಮನದಡಿಗೆ ನೀಡಿದರೆ ಸಿಹಿಯಾದ ಊಟವನ್ನೇ ಮಾಡೋಣ. ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ. ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ. ನನ್ನುಸಿರೇ ಮನ್ನ ಪುಷ್ಪ ನಲ್ನಲವೇ ಧೂಪ ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ. ಪೀಡಿತ ಪ್ರೇಮ ಸಂಗಮ ಪೂಜೆಗೆ ತಂದೆ ಅರಿಶಿಣ ನಿಲ್ಲುವೆ ಪ್ರೇಮಗಾನ. ಗೆಳತಿ ಇದು ಮನಸ್ಸು ಮನಸ್ಸು ಬೆರೆತು ಬಿಡಿದಂದಾಗ ಮಾಲಿಕ. ವೇಳೆ ಆಗುತ್ತಾ ಬಂತು ಕಮಲ. ಮನದಿನಿಯೊಡನೆ ಮನಪೂರ್ವಕ ಮಾತನಾಡುವುದರಲ್ಲಿ ಸಮಯ ಕಳೆದಿದ್ದೇ ಗೊತ್ತಾಗ್ಲಿಲ್ಲ. ನಿನ್ನ ಅಣ್ಣ ಬಂದ್ರೆ ವಿಜಯ ಬಂದ ಅಂತ ಹೇಳ್ಬಿಡು, ನಾನು ಇನ್ನು ಬರಲೇ. ವಿಜಯ್ ಹೋಗುವಿರಾ? ಹೋಗುವಿ, ಆದರೆ ನಿನ್ನ ಹೃದಯದಿಂದಲ್ಲ. ಮುಂಜಾನೆ ಮುಗೀತಾ ಬಂದಂತೆ ನಲ್ಲ ನಲ್ಲಿಯರ ಸರಸ ಸಲ್ಲಾಪ ಮುಗಿದಿದೆ ಎಂದು ಗಡಿ 12 ಓಡುತ್ತಿದೆ. ನಾನಿನ್ನು ಬರುತ್ತೇನೆ, ಬಾಯ್. ಆಯ್ತು, ಹೋಗು. ತಂಗಿ, ಇಂದು ರಗಣ್ಣ ಭೇಟಿಯಾಗಿದ್ದಮ್ಮ. ಹೌದೇನನ್ನ? ಹಾಗಾದ್ರೆ ಜೊತೆಲಿ ಕರ್ಕೊಂಡು ಬರ್ಬೇಕಿತ್ತಲ್ಲ. ಅವನಿಗೆ ಹುಟ್ಟಾಗಿನಿಂದ ಜೊತೆಯಾಗಿ ಬಂದ ಈ ತಮ್ಮ ತಂಗಿಯರಿಗಿಂತ ಇಂದು ಬಂದ ಹಣವೇ ಹೆಚ್ಚಾಗಿ ಹೋಗಿದೆಯಮ್ಮ. ಮನೆಗೆ ಬಾ ಎಂದು ಕರೆದರೆ ಕತ್ತೆಗಿಂತ ಕಡೆಯಾದ ನುಡಿಗಳನ್ನಾಡಿ ಮದವೇರಿದ ಮಂಗನಂತೆ ವರ್ತಿಸಿಬಿಟ್ಟಮ್ಮ. ನಾನು ಯಾವ ಜನ್ಮದಲ್ಲಿ ಅಣ್ಣ ತಂಗಿದ್ರನ್ನ ಅಗಲಿಸಿದ್ದೇನೋ ಏನೋ, ಈ ಜನ್ಮದಲ್ಲೇ ನನಗೆ ಕಾಡ್ತಾ ಇದೆ ಅಣ್ಣ. ರಘು ಅಣ್ಣನ ಪ್ರೀತಿಯಲ್ಲಿ ಬೆಳೆಯುವ ಭಾಗ್ಯವೇ ನಮಗಿಲ್ಲ ಅಣ್ಣ, ನಮಗಿಲ್ಲ. ದುಃಖದಿಂದ ದುಮ್ಮಾನಗೊಳ್ಳದಿರು ತಂಗಿ. ನಮ್ಮ ವಾತ್ಸಲ್ಯಕ್ಕೆ ಕರಗದ ಅವನ ಹೃದಯ ಕಣ್ಣೀರಿಗೆ ಕರಗುತ್ತದೆ ನಮ್ಮ. ಇಂದಿಲ್ಲ ನಾಳೆ ಅವನು ಮನೆಗೆ ಮರಳುವ ಕಾಲ ಬಂದೇ ಬರುತ್ತದೆ. ಇರಲಿ, ವಿಜಯನೇನಾದರೂ ಬಂದಿದ್ದನೇನಮ್ಮ? ಅವರು ಆಗ್ಲೇ ಬಂದು ಹೋದ್ರಣ್ಣ. ಏನಾದರೂ ಹೇಳಿದನೇನಮ್ಮ? ಬಂದಿದ್ದೀರಂತ ಹೇಳುವಂದ್ರು ಅಷ್ಟೇ. ವಿಜಯನು ತನ್ನಣ್ಣನೊಂದಿಗೆ ನಿನ್ನ ಮದುವೆ ವಿಷಯ ಮಾತನಾಡುತ್ತೇನೆ ಹೇಳಿದ.
ಅವರಣ್ಣ ನಾಗರಾಜ ಒಪ್ಪಿದನೋ ಇಲ್ಲವೋ ಒಂದು ತಿಳಿಯದಂತಾಗಿದೆಯಮ್ಮ. ಒಂದು ವೇಳೆ ಒಪ್ಪದೇ ಇದ್ರೆ ಈಜೇನಿಗಿಂತಲೂ ಮಿಗಿಲಾದ ವರನಿಗೆ ನನ್ನ ಮುದ್ದು ತಂಗಿಯನ್ನು ದಾರಿ ಕೊಡುವೆ. ಅಂತರಂಗದಲ್ಲಿ ವಿಜಯನ ವರಿಸಿ ಬಹಿರಂಗದಲ್ಲಿ ನಾನು ಮತ್ತೊಬ್ಬನ ಜೊತೆ ಬಾಳೆ. ನನ್ನ ಈ ಅಷ್ಟ ದಿಕ್ಪಾಲಕರ ಸಾಕ್ಷಿಯಾಗು ವಿಜಯ ನಾನು ಒಬ್ರಿಗೊಬ್ರು ಪ್ರೀತಿಸ್ತಾ ಇದ್ದೀವಿ ಅನ್ನ. ನಾಳೆ ವಿಜಯನ ಅಣ್ಣನು ಒಪ್ಪದೆ ಹೋದರೆ ಏನಮ್ಮ ಗತಿ? ಕೊನೆಗೆ ನಾನೇ ಈ ವಿವಾಹವನ್ನು ಮಾಡಿಕೊಡಬೇಕಾದರೆ ಕೈಯಲ್ಲಿ ಬಿಡಿ ಕಾಸು ಕೂಡ ಇಲ್ಲ. ಹಾಗಾದ್ರೆ ಹಣವಿಲ್ಲವೆಂದ್ರೆ ಮದುವೆ ನಡೆಯುವುದಿಲ್ವೇ ನನ್ನ? ಅದೇಗಮ್ಮ ಸಾಧ್ಯ? ಈ ಕಾಲದಲ್ಲಿ ಹಣವಿಲ್ಲದೆ ಎಣಕ್ಕೂ ಸ್ಮಶಾನದಲ್ಲಿ ಸ್ಥಾನ ಸಿಗುವುದಿಲ್ಲವೆಂದಾಗ 1000 ಜನರು ಬಂದು ಆರೈಸಿ ತಿಂದೋಗುವ ಒಂದು ಮಂಗಲ ಕಾರ್ಯ ಹಣವಿಲ್ಲದೆ ಹೇಗೆ ನಡೆಯುತ್ತದೆ? ನಡೆ ಮನಗಳೆರಡರ ಮಧ್ಯೆ ಅಲುಗಾಡದೆ ಏಕೆ ಕುಳಿತಿರುವೆ ತಾಯಿ? ನಿನಗೆ ದಯೆ ಇಲ್ಲವೇ? ಸಿರಿವಂತರ ಭವ್ಯ ಗದ್ದಿಗೆಯಲ್ಲಿ ಪೂಜೆ ಪುನಸ್ಕಾರ ಭಕ್ಷ್ಯ ಭೋಜಗಳನ್ನು ಪಡೆಯುತ್ತಾ ಪವಡಿಸಿರುವ ನಿನಗೆ ಈ ನಿಷ್ಕಪಟಗಳ ನಿಸ್ವಾರ್ಥ ಮೊರೆಯನ್ನು ಕೇಳುವಷ್ಟು ಬೇಳೆಯಾದರೂ ಎಲ್ಲಿದೆ? ಮನುಜ ಕುಲದ ಸಮಾಜದಲ್ಲಿ ಜಾತಿ ಭೇದಗಳನ್ನು ಹುಟ್ಟಿಸಿದ ನಿನ್ನಂತ ದೇವತೆ ಇದ್ದರೆಷ್ಟು ಬಿಟ್ಟರೆಷ್ಟು? ನಡೆಯಾಚೆ, ಈ ಸಮಾಜದಿಂದ ತೊಲಗಾಚೆ. ಲಕ್ಷ್ಮಿಯನ್ನೇಕೆ ಮುನಿಯುವ ಚಂದ್ರು? ಅವಳೀಗ ನಿನ್ನ ಮನೆಯಂಗಳಕ್ಕೆ ಬರಲಿಚ್ಛಿಸಿದ್ದಾಳೆ. ಯಾರು? ನಾಗರಾಜರೇ, ಬನ್ನಿ. ಕಮಲ, ಕಂಬಳಿಯನ್ನು ತಾರಮ್ಮ. ಇರಲಿ ಬಿಡು ಚಂದ್ರು, ಪರವಾಗಿಲ್ಲ. ತಾವು ಈ ಬಡವನ ಮನೆಗೆ ಬಂದ ಕಾರಣವೇನೆಂದು ಕೇಳಬಹುದೇ ನಾಗರಾಜ್? ಅವಶ್ಯವಾಗಿ. ತಾವಿಚ್ಛಿಸಿದ ಮದುವೆ ವಿಷಯವನ್ನು ಮಾತನಾಡಲು ಹಾಗೂ ಬೀಗರಾಗುವವರ ಯೋಗ್ಯತೆ ಮತ್ತು ಇಷ್ಟಾರ್ಥಗಳನ್ನರಿಯಲು. ಏನು? ನಾನು ನಿಮ್ಮ ಬೀಗನೇ? ನನಗೆ ನಂಬಲೇ ಆಗುತ್ತಿಲ್ಲವಲ್ಲ. ಅಂತೂ ತಾವು ದೊಡ್ಡ ಮನಸ್ಸು ಮಾಡಿ ಈ ಮದುವೆಗೆ ಒಪ್ಪಿದ್ದೀರಿ. ಅದು ಅಲ್ಲದೆ ಎಷ್ಟಾದರೂ ತಾವು ದೊಡ್ಡವರು. ದೊಡ್ಡವರ ಮನೆಯಲ್ಲಿ ದೊಡ್ಡ ಮನವಿರುತ್ತದೆ ಎಂಬುದನ್ನು ನಾನು ನಿಮ್ಮಿಂದರಿತೆ. ಹೋಗಲಿ ವಿಜಯ್. ಕಮಲ, ನಿನ್ನ ಭಾಗ್ಯದ ದಿನವಿಂದು ಉದಯಿಸಿತಮ್ಮ. ಬಡತನದ ದೋಣಿಯನ್ನು ನಡೆಸುವ ನಿನ್ನನ್ನು ಇಂದು ಶ್ರೀಮಂತರ ದೋಣಿಯನ್ನು ನಡೆಸಲು ನಿಶ್ಚಯಿಸಿದ್ದಾರೆ ವಿ ನಾಗರಾಜ ಬಾಬು ಅವರು. ಹಾಗಾದರೆ ತಾವು ವಿಜಯನ ಮದುವೆಯ ದಿನಾಂಕವನ್ನೆಂದು ನಿರ್ಧರಿಸಿದ್ದೀರಿ? ಮನಸ್ಸಿಗೆ ಬಂದ ಕ್ಷಣ, ಮುಹೂರ್ತ ಕೂಡಿದ ಕ್ಷಣ. ನಾಗರಾಜರೇ, ಈ ವಿಷಯ ತಿಳಿದಾಗಿನಿಂದ ನನ್ನ ಮನ ಹರುಷದ ತೋರಾಗಿದೆ. ಈ ಸಮಯದಲ್ಲಿ ನಿಮಗೆ ಸ್ವಲ್ಪ ಸಿಹಿ ಆದರೂ ಕೊಡೋಣವೆಂದರೆ ಮನೆಯಲ್ಲಿ ಸಕ್ಕರೆ ಇಲ್ಲ, ಕೈಯಲ್ಲಿ ಬಿಡಿ ಕಾಸು ಕೂಡ ಇಲ್ಲ. ಕ್ಷಮಿಸಿ ನಾಗರಾಜ್, ಕ್ಷಮಿಸಿ. ಬಡ ಭಿಕಾರಿಗಳೇ, ಕೈಯಲ್ಲಿ ಕಾಸಿಲ್ಲದಿದ್ದರೂ ಈ ಆಗರ್ಭ ಶ್ರೀಮಂತನಾಗರಕ್ಕೆ ಅಡಿ ಇಡಲು ಯೋಚಿಸಿದ್ದೀರಲ್ಲ, ನಾಚಿಕೆಯಾಗುವುದಿಲ್ಲವೇ ನಿಮಗೆ? ರಾಜ ರಕ್ತ ಹರಿಯುವ ನನ್ನ ತಮ್ಮ ವಿಜಯನಲ್ಲಿ, ನೀಚ ರಕ್ತದ ಈ ಎಣ್ಣೆಲ್ಲಿ. ನಾಗರಾಜ್, ಏನಿದು ನಿಮ್ಮ ವರ್ತನೆ? ನನಗೆ ಅರ್ಥವಾಗುತ್ತಿಲ್ಲ. ನಾ ಬಂದಿದ್ದು ಮದುವೆಯ ಅರ್ಥವನ್ನು ಹೇಳಲಿಕ್ಕಲ್ಲ, ಈ ಮದುವೆಯನ್ನು ಇಲ್ಲಿಗೆ ನಿಲ್ಲಿಸು ಎಂದೇಳಲು. ಅಂದರೆ ಈ ಮದುವೆ ನಿಮಗೆ ಇಷ್ಟವಿಲ್ಲವೆಂದಂತಾಯಿತು. ಚಂದ್ರ, ಬಡಬಂಡಿಯ ಚಕ್ರವನ್ನು ನನ್ನಂತ ಶ್ರೀಮಂತನ ರಥಕ್ಕೆ ಜೋಡಿಸಿ ಎಳೆದರೆ ಅದು ಸರಿಯಾಗಿ ಚಲಿಸೀತೆ. ನೋಡು, ಇಂಥ ಹುಚ್ಚು ಮನದಿ ಮಂದಿರವನ್ನು ಕಟ್ಟುವುದನ್ನು ಬಿಟ್ಟು
ನಿನ್ನ ತಂಗಿಗೆ ಯೋಗ್ಯತೆ ಆದಂತ ಯಾವನಾದರೂ ಒಬ್ಬ ಭಿಕ್ಷುಕನನ್ನು ಹುಡುಕೋ. ಬೇಡಿ ನಾಗರಾಜ್, ಬೇಡಿ. ಮುಗ್ಧ ಮನಗಳೆರಡರ ಮನಸ್ಸನ್ನು ಒಂದು ಮಾಡಿ ನಿಮಗೆ ದಯವಿಟ್ಟು ನಾನು ಸಾಯುವವರೆಗೂ ನಿಮ್ಮ ಸೇವೆ. ಸರಿಯಾಗಿ ಹೇಳಿದೆ ಚಂದ್ರು. ಸೇವಕನಾಗಲು ತಕ್ಕವನು ನೀನು. ಊಳಿಗದವಳಾಗಬೇಕಾಗ ನಿನ್ನ ತಂಗಿ ಆಳುವವಳಾಗಲು ಹೇಗೆ ಸಾಧ್ಯ? ಇರಲಿ, ನನ್ನ ತಮ್ಮ ವಿಜಯನೊಂದಿಗೆ ಪ್ರೇಮದ ನಾಟಕವಾಡಿದ ಈ ನಿನ್ನ ತಂಗಿಯ ಚಕ್ಕಂದದ ಬೆಲೆ ಎಷ್ಟೆಂದೇಳು? ಏಯ್ ನಾಗರಾಜ್, ಸಾಕಾಗಷ್ಟು ಬಿಸಾಕಿ ಬಿಡುವೆ. ಕುರಿಗೆ ಬೆಲೆ ಕಟ್ಟಬಲ್ಲ ನಿನ್ನಂತ ಕಟುಕನಿಗೇನ ಗೊತ್ತೋ ಪ್ರೇಮದ ಬೆಲೆ? ಕೊಟ್ಟ ಮನೆ ಬೆಳಗುವ ಈ ಜ್ಯೋತಿ ಸಿರಿಯಲ್ಲಿ ನಿನ್ನ ಸಿರಿ ಸಂಪತ್ತಿಗಿಂತಲೂ ಹೆಚ್ಚು ಬೆಲೆಯುಳ್ಳವಳು ನನ್ನ ಸಹೋದರಿ. ರೂಪದಲ್ಲಿ ಚಿನ್ನ, ಗುಣದಲ್ಲಿ ಬಂಗಾರ. ಚಿನ್ನ ನನ್ನ ತಮ್ಮನ ಸೂಳೆಯಾಗಲು ಯೋಗ್ಯತೆ ಇಲ್ಲದವಳೆ ಚಿನ್ನವಂತೆ. ನಾಲಿಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡು. ಮನೆಗೆ ಬಂದವರಿಗೆ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಬಾಯಿಗೆ ಬಂದಂತೆ ಮಾತಾಡುವೇನೋ ನೀಚ. ಮಚ್ಚು ಬಾಯಿ ಹದ್ದು ನೀರಿದ ಎಣ್ಣೆ. ನಿನ್ನಂತ ಹದ್ದು ಹೆಣ್ಣಿಗೆ ಸ್ಥಾನ ಕೊಡಲು ನನ್ನ ಮನೆ ಏನು ಸ್ಮಶಾನವಲ್ಲ. ನಾಗರಾಜ್, ಸ್ಮಶಾನಕ್ಕೆ ಕಳಿಸಿಕೊಡಲು ನನ್ನ ತಂಗಿ ಏನು ಶವವಲ್ಲ. ನಾಗರಾಜ್, ಎಚ್ಚಿಗೆ ಉಚ್ಚರಿಸಿ ರೊಚ್ಚಿಗೆ ಎಬ್ಬಿಸುವ ಮುನ್ನ ಮೊದಲು ತೆರಳಿಲ್ಲಿಂದ. ಬಡಬಿಕಾರಿ, ಕಿಚ್ಚಿಗೂ ಗತಿ ಇಲ್ಲದಿದ್ದರೂ ಇಂಥ ರೊಚ್ಚಿಗೇನು ಕಮ್ಮಿ ಇಲ್ಲ ನಿನ್ನಂತ ಬಡಬಿಕಾರಿಗಳಿಗೆ. ನೋಡು, ಜಾಣತನದಿಂದ ನೀನು ವರ್ತಿಸಿದರೆ ನಾ ಕೊಡುವ 25 ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡು ಯಾವುದಾದರೂ ಪಟ್ಟಣದಲ್ಲಿ ಸುಖ ಜೀವನ ನಡೆಸುವ ಮಾರ್ಗವನ್ನು ನೋಡು. ಚಾಂಡಾಲ, ಹಣದ ಆಸೆಗಾಗಿ ಸಾಕಿದ ಹಸುವನ್ನೇ ಕೊರಳು ಕೊಯ್ಯುವ ಕಸಾಲೆಕಾಯಿಗೆ ತಳ್ಳುವಂತೆ ದನದ ಆಸೆಗೆ ಬಿದ್ದು ನನ್ನ ತಂಗಿಯ ಪವಿತ್ರ ಪ್ರೇಮವನ್ನೇ ಬಲಿ ಕೊಡ್ತೇನೆಂದು ತಿಳಿದಿಯಾ ಮತಿಹೀನ? ಧೈರ್ಯವಿದ್ದರೆ ನಿಲ್ಲಿಸು. ನಾನಂತೂ ನನ್ನ ತಂಗಿಯ ಮದುವೆಯನ್ನು ವಿಜಯನೊಂದಿಗೆ ಮಾಡುವುದು ನಿಶ್ಚಿತ. ನೋಡೋಣ ಪ್ರೀತಿ ಗೆಲ್ಲುತ್ತದೆಯೋ ಇಲ್ಲ ನಿನ್ನ ಈ ಸಿರಿವಂತಿಕೆಯ ಹಣ ಗೆಲ್ಲುತ್ತದೆಯೋ ಎಂದು. ಸೊಕ್ಕಿನ ಸಿಕಾಮಣಿಯೇ, ಇಂದಿನ ಈ ಆಧುನಿಕ ಪ್ರಪಂಚದಲ್ಲಿ ಗೆಲುವು ಎಂದಿದ್ದರು ನನ್ನಂತ ಧನಿಕನದ್ದೇ. ಇಲ್ಲ ಇಲ್ಲ, ಎಂದಿದ್ದರೂ ಪ್ರೇಮಕ್ಕೆ ಗೆಲುವು. ಭಯಂಕರವಾದ ಬೆಂಕಿಯಲ್ಲಿ ಬೆಂದ ಹುಲ್ಲು ನನ್ನಂತ ಧನಿಕನ ವಿರುದ್ಧ ವರ್ತಿಸಲು ಎಂದಿಗೂ ಸಾಧ್ಯವಿಲ್ಲ. ಪ್ರೀತಿಯ ಸಂಕೇತ ಚಂದ್ರನ ಪ್ರಕಾಶದೊಂದಿಗೆ, ನಿನ್ನಂತ ಬೆಂಕಿಯೊಂದಿಗೆ ಎಂದಿಗೂ ಸಾಧ್ಯವೇ ಇಲ್ಲ. ಅವಿವೇಕಿ, ಆ ಘಟ ಸರ್ಪಕ್ಕೆ ಎರಡಲ್ಲಿನಲ್ಲಿ ಮಾತ್ರ ವಿಷ. ಆದರೆ ಈ ನಾಗರಾಜನಿಗೆ ಮೈಯೆಲ್ಲ ವಿಷ. ಅದು ಕಚ್ಚಿದರೆ ಮಾತ್ರ ನಿನ್ನಂತವನ ಸಾವು. ಬಟ್ ಈ ನಾಗರಾಜ ಒಂದು ಸಾರಿ ಕಣ್ಣೆತ್ತಿ ನೋಡಿದರೆ ಸಾಕು, ಎದುರಿಗಿರುವ ವ್ಯಕ್ತಿ ರಕ್ತಕಾರಿ ಸಾಯುತ್ತಾನೆ. ಅಂತದ್ದರಲ್ಲಿ ಈ ನಾಗರಾಜನ ವಿರುದ್ಧ ಕಟ್ಟಿದರೆ ಆ ಮದುವೆಯ ಮಂಟಪ
ಸ್ಮಶಾನದ ಬೂದಿಯಾದೀತು. ಎಚ್ಚರ ಮಗನೇ. ಏಯ್ ನಾಗರಾಜ್, ಅದೇ ಸ್ಮಶಾನದಲ್ಲಿ ಮರು ಮಂಟಪ ಕಟ್ಟಿ ಅಗ್ನಿ ಸಾಕ್ಷಿಯಾಗಿ ಈ ಮದುವೆಯನ್ನು ನಡೆಸದಿದ್ದರೆ ನನ್ನ ಹೆಸರು ಅಲ್ಲ. ಏಯ್! ಆಗೋ ವಿಷಯ ನನ್ನ ಪ್ರತಿಜ್ಞೆಗೆ ವಿರುದ್ಧವಾಗಿ ಈ ಮದುವೆ ನಡೆದದ್ದೇ ಆದರೆ ಅದೇ ಮದುವೆಯ ಅಗ್ನಿಕುಂಡಕ್ಕೆ ನಿನ್ನ ದೇಹದ ರಕ್ತಾಭಿಷೇಕ ಮಾಡಿಸದಿದ್ದರೆ ನಾನು ಈ ಊರಾಗರ್ಭ ಶ್ರೀಮಂತ ನಾಗರಾಜನೇ ಅಲ್ಲ. ಬರ್ತೇನೆ ಮಗನೇ, ಎಚ್ಚರ. ಅಣ್ಣ, ದುಃಖದಿಂದ ಅಳುಕದಿರು ತಂಗಿ. ಕೂಡಿ ಕಾಡುವುದಕ್ಕಿಂತ ಕಾಡಿ ಕೂಡುವುದೇ ಉತ್ತಮ. ಇರಲಿ, ಹಸಿವೆಯಾಗಿದೆ, ಊಟ ಮಾಡೋಣ, ನಡಿಯಮ್ಮ.